ನಮಸ್ಕಾರ ಬಾಗಲಕೋಟೆ. ಆತ್ಮೀಯರೇ, ನಿಮ್ಮೆಲ್ಲರಿಗೂ ಕೂಡ ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಉತ್ತರ ಕೊಡಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಾಧ್ಯಮ ಅಂತಂದ್ರೆ ಕೇವಲ ಸುದ್ದಿಯನ್ನ ಪ್ರಸಾರ ಮಾಡೋದಲ್ಲ, ಜನರ ನಿಜವಾದ ಧ್ವನಿಯಾಗಿ ನಿಂತ್ಕೊಳ್ಬೇಕು ಅನ್ನುವಂಥದ್ದು ಪವರ್ ಟಿವಿಯ ಆಶಯ. ಅದೇ ಹಾದಿಯಲ್ಲಿ ಪವರ್ ಟಿವಿ ಇಲ್ಲಿವರೆಗೂ ಕೂಡ ನಡ್ಕೊಂಡು ಬರ್ತಾ ಇದೆ, ಮುಂದೆನೂ ಕೂಡ ನಡ್ಕೊಂಡು ಹೋಗುತ್ತೆ. ಯಾವುದೇ ಸರ್ಕಾರಗಳು ಬರಲಿ, ಸರ್ಕಾರವನ್ನ ಎಚ್ಚರಿಸುವಂತಹ ಕೆಲಸವನ್ನ ಒಂದು ಜವಾಬ್ದಾರಿಯುತ ಸುದ್ದಿವಾಹಿನಿ ಮಾಡಬೇಕಾಗತ್ತೆ. ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳಿಗೆ ಧ್ವನಿಯಾಗಬೇಕು, ಅಲ್ಲಿನ ಜನರ ನಿಜವಾದ ಧ್ವನಿಯಾಗಿ ಅವರ ಜೊತೆ ನಿಂತ್ಕೊಳ್ಬೇಕು, ಹೆಜ್ಜೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಉತ್ತರ ಕೊಡಿ ಕಾರ್ಯಕ್ರಮವನ್ನ ಪವರ್ ಟಿವಿ ಹಮ್ಮಿಕೊಂಡಿದೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು ಎಲ್ಲವೂ ಇದ್ದಾವೆ, ಆದರೆ ಬಾಗಲಕೋಟೆ ಸಮಸ್ಯೆಗಳು ಅಂತ ಬಂದಾಗ ಬಹುತೇಕ ಸಮಸ್ಯೆಗಳಿದ್ದಾವೆ. ಇಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಇರಬಹುದು, ಬಹಳ ಪ್ರಮುಖವಾಗಿ ನೇಕಾರರ ಬದುಕು ಇವತ್ತು ಏನಾಗ್ತಾ ಇದೆ, ನೇಕಾರರ ಸಮಸ್ಯೆಗಳು ಎಲ್ಲಿಗೆ ಬಂದು ನಿಂತಿವೆ, ಇದೆಲ್ಲದಕ್ಕೂ ಕೂಡ ಉತ್ತರದಾಯ ಆಗಿದ್ದಾರೆ ಈಗಿನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಅಬಕಾರಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ಆರ್.ಬಿ. ತಿಮ್ಮಾಪುರ ಸರ್ ಅವರು ಆಲ್ರೆಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ವೇದಿಕೆ ಮೇಲಿದ್ದಾರೆ. ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಇದರ ರೂವಾರಿಗಳು ಆಗಿರುವಂತಹ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂತಹ ಸನ್ಮಾನ್ಯ ಶ್ರೀ ರಾಕೇಶ್ ಶೆಟ್ಟಿ ಸರ್ ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜಿಲ್ಲಾ ಉಸ್ತುವಾರಿ ಸಚಿವರು ಅಂತಂದಾಗ ಜವಾಬ್ದಾರಿ ಬಹಳಷ್ಟಿರುತ್ತೆ. ಇದೇ ಭಾಗದವರು, ಇಲ್ಲಿನ ಜನರ ಪ್ರತಿಯೊಂದು ಸಮಸ್ಯೆಗಳು ಕೂಡ ಅವರ ಗಮನದಲ್ಲಿದೆ, ಅವರ ಮನಸ್ಸಿನಲ್ಲಿದೆ. ಅದಕ್ಕೆ ಸಚಿವರು ಏನು ಹೇಳ್ತಾರೆ, ಯಾವ ರೀತಿ ಅವರ ಮನಸ್ಸಿನಲ್ಲಿ ಇಲ್ಲಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಥವಾ ಕೊಡಬೇಕು ಅನ್ನುವಂಥದ್ದಿದೆ. ನೀವೇ ನೇರವಾಗಿ ಸಚಿವರ ಜೊತೆಗೆ ಸಂವಾದವನ್ನ ನಡೆಸಬಹುದು, ನಿಮ್ಮ ಪ್ರಶ್ನೆಗಳನ್ನ ಅವರ ಮುಂದೆ ಇಡಬಹುದು. ತಿಮ್ಮಾಪುರ ಸರ್, ನಿಮ್ಮಲ್ಲಿ ಒಂದು ಮನವಿ, ಈ ಭಾಗದ ಜನರ ಸಮಸ್ಯೆಗೆ ಇವತ್ತು ನೀವು ಉತ್ತರ ಕೊಡಬೇಕಾಗಿದೆ. ಉತ್ತರ ಕೊಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಓವರ್ ಟು ಯು ರಾಕೇಶ್ ಸರ್. ಉತ್ತರ ಕೊಡಿ ಉತ್ತರ ಕರ್ನಾಟಕದ ಜನತೆಗೆ ಡಿಸೆಂಬರ್ 16 ಬೆಳಗಾವಿಯಿಂದ ಶುರು ಮಾಡಿದ ಈ ಅಭಿಯಾನ ಇವತ್ತು ಬಾಗಲಕೋಟೆಗೆ ಬಂದು ನಿಂತಿದೆ. ಉತ್ತರ ಯಾರು ಕೊಡಬೇಕು, ಯಾರಿಗೆ ಕೊಡಬೇಕು, ಉತ್ತರ ಕೊಡಿ ಅಂತ ನಾವು ಕೇಳ್ತಾ ಇರೋದು ಈ ಕ್ಷೇತ್ರದ ಮತದಾರರಿಂದ ಆಯ್ಕೆ ಆಗಿ ಹೋದಂತಹ ಸಚಿವರುಗಳಿಗೆ, ಶಾಸಕರುಗಳಿಗೆ, ಸಂಸದರಿಗೆ. ಈ ಕಾರ್ಯಕ್ರಮದಲ್ಲಿ ಬೆಳಗಾವಿಯಲ್ಲೂ ಈ ಕ್ಷೇತ್ರದ ಶಾಸಕರಾಗಿರುವಂಥವರು ಮತ್ತು ಸಚಿವರೂ ಆದಂತಹ ಹಿರಿಯ ಮುತ್ಸದ್ದಿ ರಾಜಕಾರಣಿ ಆರ್.ಬಿ. ತಿಮ್ಮಾಪುರ ನಮ್ಮೊಟ್ಟಿಗಿದ್ದರು. ಅಲ್ಲಿನೂ ಅವರು ಕರ್ನಾಟಕದ ಜನತೆಗೆ ಮಾತ್ರ ಅಲ್ಲ, ಉತ್ತರ ಕರ್ನಾಟಕದ ಜನತೆಗೆ ತನ್ನ ಉತ್ತರವನ್ನು ಕೊಟ್ಟಿತ್ತು. ಅವರೊಂದು ಕೋರಿಕೆ ಇತ್ತು, ನೆಕ್ಸ್ಟ್ ಉತ್ತರ ಕೊಡಿ ಕಾರ್ಯಕ್ರಮ ನನ್ನ ಭಾಗದಲ್ಲೇ ಆಗಬೇಕು, ಬಾಗಲಕೋಟೆಯಿಂದನೇ ಸ್ಟಾರ್ಟ್ ಆಗಬೇಕು, ಅಲ್ಲಿಯ ಸಂಸದರು, ಸಚಿವರು ನಾನೂ ಸೇರಿ ಬಾಗಲಕೋಟೆಯ ಜನಕ್ಕೆ ಉತ್ತರ ಕೊಡಬೇಕು ಅನ್ನುವ ಆಶಯ ಅವರದಾಗಿತ್ತು. ಅದೇ ರೀತಿ ಆ ಆಶಯದೊಂದಿಗೆ ಇವತ್ತು ಬಾಗಲಕೋಟೆಯಲ್ಲಿ ನಿಮ್ಮ ಮುಂದೆ ಪವರ್ ಟಿವಿ ಬಂದಿದೆ. ಮೊದಲನೆಯದಾಗಿ ಆರ್.ಬಿ. ತಿಮ್ಮಾಪುರ ಅವರನ್ನೇ ನಿಮ್ಮ ಮುಂದೆ ಕೂರಿಸ್ತಾ ಇದ್ದೀವಿ. ಅವರು ಉತ್ತರದಾಯಿಯಾಗಿದ್ದಾರೆ, ಉತ್ತರ ನಿಮಗೆ ಕೊಡಬೇಕು ಅನ್ನುವ ಮನಸ್ಸು ಅವರಿಗಿದೆ. ಆರ್.ಬಿ. ತಿಮ್ಮಾಪುರ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಬೆಳಗಾವಿಯಲ್ಲಿ ಉತ್ತರ ಕೊಟ್ಟಿದ್ದೀವಿ, ಬಾಗಲಕೋಟೆಯಲ್ಲಿ ನನ್ನ ಕ್ಷೇತ್ರದ ಜನಕ್ಕೆ ಅಲ್ಲೇ ಉತ್ತರ ಕೊಡ್ತೀನಿ ಅನ್ನೋ ವಾದವನ್ನು ಮಾಡಿದ್ರಿ. ಬಾಗಲಕೋಟೆಯ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ಇನ್ಚಾರ್ಜ್ ಮಿನಿಸ್ಟರ್ ಆದಂತಹ ನಿಮಗೆ ಏನು ಅನಿಸ್ತಾ ಇದೆ? ನಾನು ತಮಗೂ ಹಾಗೂ ತಮ್ಮ ಪವರ್ ಟಿವಿ ವಿಶೇಷವಾಗಿ ಒಂದು ಅಭಿನಂದನೆ ಕೊಡ್ತೇನೆ. ಕಾರಣ ಇಷ್ಟೇ, ಸಮಸ್ಯೆಗಳ ಆಗರಗಳನ್ನೆಲ್ಲ ಒಂದು ಕಡೆ ಕೂಡಿಸಿ ಜನತೆಗೇನು ಉತ್ತರ ಕೊಡಿ ಅಂತೇಳಿ ವಿರೋಧ ಪಕ್ಷದವ್ರು ಮಾಡಲಾರ್ದಂಥ ಕೆಲಸ ತಾವುಗಳು ಮಾಡ್ತಾರೆ. ಬಾಗಲಕೋಟೆ ಜಿಲ್ಲೆ ಅಭಿವೃದ್ಧಿ ಹೊಂದುವುದರ ಜೊತೆಗೆ ಅಷ್ಟೇ ಅನಾನುಕೂಲತೆಗಳನ್ನ ಎದುರಿಸ್ತಕ್ಕಂಥ ಪ್ರಶ್ನೆ. ಈ ನಾಡಿನಲ್ಲಿ ನೀರಾವರಿ ಇದೆ, ಗ್ರಾನೈಟ್ ಕಲ್ಲಿದೆ, ಹಾಗೂ ಮೈನಿಂಗ್ದಲ್ಲಿ ಲೈಮ್ ಸ್ಟೋನ್ ಇದೆ, ಟೂರಿಸ್ಟ್ ಪ್ಲೇಸ್ಗಳದಾವೆ. ಇವೆಲ್ಲವನ್ನೂ ಒಳಗೊಂಡಂಥ ಬಾಗಲಕೋಟೆ ಜಿಲ್ಲೆ ಅಷ್ಟೇ ಕಾರ್ಖಾನೆಗಳನ್ನ, ಐ ಥಿಂಕ್ 7ರಿಂದ 8 ಶುಗರ್ ಫ್ಯಾಕ್ಟ್ರಿಗಳು ಇವತ್ತು ನಮ್ಮಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು, ಬಹುಶಃ ಬರೀ ಬಾಗಲಕೋಟೆ ಜಿಲ್ಲೆಯಲ್ಲೇ. ಹೀಗೆ ಒಂದು ಕಡೆ ಅಭಿವೃದ್ಧಿ, ಇನ್ನೊಂದು ಕಡೆ ಹಲವಾರು ವಿಚಾರಗಳಲ್ಲಿ ಮುಳುಗಡೆ ಬರ್ತಕ್ಕಂಥ ಪ್ರಶ್ನೆ, ಪ್ರವಾಹದ ಪ್ರಶ್ನೆ, ರೈತ ಕಬ್ಬಿನ ದರದಲ್ಲಿ ನಿಗದಿ ಆಗ್ತಕ್ಕಂಥ ಪ್ರಶ್ನೆ,
ಎಲ್ಲವನ್ನೂ ಒಳಗೊಂಡು ಸಿದ್ದರಾಮಯ್ಯಜಿಯವರು ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳು ಬದಾಮಿಯಲ್ಲಿ ಆಯ್ಕೆಯಾಗಿ ಅವ್ರಿಗೆಲ್ಲಿ ನನಗೆ ಬಹಳ ಸಲ ಹೇಳಿದ್ರಿಲ್ಲ, ಇಲ್ಲಿ ನನಗೆ ಒಂದು ಮತ್ತೆ ಮರುಜೀವ ಸಿಕ್ತು ಅನ್ನುವಂಥ ಮಾತುಗಳು ಭಾಳ ಒಂದು ಖುಷಿ ತರ್ತಕ್ಕಂಥದ್ದು. ನಮ್ಮ ಜನತೆ ಆರಿಸಿ ಕಳಿಸಿದರು. ಹಾಗೆ ಅವರು ಬದಾಮಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನಲ್ಲಿ ಬದಾಮಿ ಡ್ರಿಂಕಿಂಗ್ ವಾಟ್ರು, ರೋಡು, ಮತ್ತೊಂದು ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ಮುಖ್ಯಮಂತ್ರಿಗಳು ಮಾಡಿದರು. ಇವಾಗ ಸನ್ಮಾನ್ಯ ಶ್ರೀಯುತ ಎಚ್ ಕೆ ಪಾಟೀಲ್ ಜಿ ಅವರು ಟೂರಿಸ್ಟ್ ಮಿನಿಸ್ಟರ್ ಇದ್ದಾರೆ. ಅವರು ಹಲವಾರು ವಿಷಯಗಳನ್ನು ಕೈಗೆತ್ತಿಕೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಅಭಿವೃದ್ಧಿಗಾಗಿ ನಾನು ಹಾಗೂ ನಮ್ಮ ನಾಯಕರೆಲ್ಲರೂ ಶ್ರಮಿಸಿದ್ದಾರೆ. ಎಲ್ಲ ಸರ್ಕಾರಗಳು ತಮ್ಮದಾದ ದಾಟಿಯಲ್ಲಿ ಕೆಲಸ ಮಾಡಿದೆ. ಹೆಚ್ಚು ಕಡಿಮೆ ಅಂತಕ್ಕಂಥ ಮಾತುಗಳನ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಅಭಿವೃದ್ಧಿ ಇನ್ನೂ ಆಗಬೇಕಾದಂಥ ಅವಕಾಶಗಳು ಬಾಗಲಕೋಟೆಯಲ್ಲಿ ತುಂಬ ಸ್ಕೋಪ್ ಇದೆ. ಅದು ನಾವು ಜನಪ್ರತಿನಿಧಿಗಳು ಮಾಡಬೇಕಾದಂಥ ಅನಿವಾರ್ಯತೆ ಇದೆ, ನಾವು ಮಾಡಬೇಕಾಗಿದೆ. ಆ ದಿಶೆಯತ್ತ ಹೆಜ್ಜೆ ನಂದು ಇದೆ, ನನ್ನ ಸರ್ಕಾರದ್ದು ಇದೆ. ಇಷ್ಟೆಲ್ಲ ಅದು ಕೂಡ ಸಮಸ್ಯೆ ಇರುವುದು ತಪ್ಪಲ್ಲ, ಸಮಸ್ಯೆಗೆ ಪರಿಹಾರ ಸಿಗದಿರುವುದು ತಪ್ಪು. ಅನ್ಸಾಲ್ವ್ಡ್ ಪ್ರಾಬ್ಲಮ್ಸ್ ಅಂತ ನಾವೇನು ಹೇಳ್ತೀವಿ, ಬಾಗಲಕೋಟೆಯಲ್ಲಿ ಸಮಸ್ಯೆಗಳಿಗೆ ಪರಿಹಾರನೇ ಸಿಗ್ತಾ ಇಲ್ಲ ಅನ್ನುವ ಕೂಗು ಬಾಗಲಕೋಟೆಯ ಜನರಲ್ಲಿದೆ. ಪರಿಹಾರ ಹಲವಾರು ವಿಚಾರಗಳಲ್ಲಿ ಆಗಿದೆ, ಆದಾಗ ಇನ್ನೂ ಆಗಬೇಕಾದದ್ದು ತುಂಬ ಇದೆ. ಉದಾಹರಣೆಗೆ ತಗೊಳ್ಳಿ, ಮುಳುಗಡೆದೆಲ್ಲೋ ಅನ್ಸೈಂಟಿಫಿಕ್ ಆಗಿ ವರ್ಕ್ಗಳು ಆಗೋಗ್ಬಿಡ್ತಿಲ್ಲ. ನೋಡಿ, ನಾನು ರೈತರು ಇಲ್ಲಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ರು. ತತ್ಕ್ಷಣ ಮುಖ್ಯಮಂತ್ರಿಗಳ ಕರ್ಕೊಂಡೋಗಿ ಅವ್ರ ಜೊತೆ ಮೀಟಿಂಗ್ ಮಾಡಿ ಅವ್ರ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥದ್ದು, ಪರಿಹರಿಸ್ತೀನಿ ಅಂತಕ್ಕಂಥ ಭರವಸೆನ ಕೊಟ್ಟಂಥದ್ದು. ಅದ್ರ ಜೊತೆಗೆ ನಿನ್ನೆ ಮೀಟಿಂಗ್ನಲ್ಲಿ ಇಮಿಡಿಯೇಟ್ ಕ್ಯಾಬಿನೆಟ್ ತೆಗೆದುಕೊಂಡು ಬರ್ರಿ ಅಂತ ಹೇಳ್ತಕ್ಕಂಥದ್ದು. ಬೋರ್ಡ್ ಮೀಟಿಂಗ್ನಲ್ಲಿ ಇಮಿಡಿಯೇಟ್ ಅಧಿಕಾರಿಗಳಿಗೆ ಹೇಳಿದ್ದಾರೆ. ನಾನು ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಇದು ಬಜೆಟ್ ಪೂರ್ವವಾಗಿ ನೀವು ಕ್ಯಾಬಿನೆಟ್ ತರಬೇಕು, ಬಜೆಟ್ನಲ್ಲಿ ನಮಗೆ ಹಣದ ಅನುಕೂಲಗಳನ್ನ ಹೇಳಬೇಕಾಗ್ತದೆ, ಮುಖ್ಯಮಂತ್ರಿಗಳ ಗಮನದಲ್ಲಿದೆ ಅಂತಕ್ಕಂಥದ್ದನ್ನ. ಅದು ನನ್ನ ತಿಳಿದ ಹಾಗೆ ಯಾವುದೇ ಪರಿಸ್ಥಿತಿಯಲ್ಲಿ ಉದಿಯಿಲ್ಲ. ಬಜೆಟ್ಗಿಂತ ಮುಂಚೆನೇ ಕ್ಯಾಬಿನೆಟ್ಗೂ ಬರುತ್ತೆ. ಬಜೆಟ್ನಲ್ಲಿ ನಮ್ಮ ರೈತರಿಗೆ ಒಂದು ಒಳ್ಳೆಯ ಸುದ್ದಿ ಕೊಡ್ತಕ್ಕಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರತಕ್ಕಂಥ ಭರವಸೆ ಇದೆ. ಅದರ ಜೊತೆಗೆ ನನ್ನ ಹಾಗೂ ನನ್ನ ಜಿಲ್ಲೆಯ ಎಲ್ಲ ಶಾಸಕರ ಒಂದು ಒತ್ತಾಯ ಹಾಗೂ ಒತ್ತಡನೂ ಇದೆ. ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತಕ್ಕಂಥ ಭರವಸೆ ಹೊಂದೋರಿಗೆ ನಾನು. ವ್ಯವಹಾರಗಳನ್ನು ನೋಡಿದ್ರೆ ಎರಡು ರೀತಿಯ ವ್ಯವಹಾರ ಇಲ್ಲಿ ನಡೀತು. ಒಂದು ಕಬ್ಬು ಬೆಳೆಗಾರರು, ಇನ್ನೊಂದು ನೇಕಾರರು. ಇಲ್ಲಿ ಇಬ್ರು ಕೂಡ ತೊಂದರೆಯಲ್ಲಿದ್ದಾರೆ ಅನ್ನುವ. ಈಗ ಕೆಲವು ಸಕ್ಕರೆ ಕಾರ್ಖಾನೆಗಳೇ ಬಂದಾಗ್ಬಿಟ್ಟಿದ್ದಾವೆ. ಕಬ್ಬು ಬೆಳೆಗಾರರಿಗೆ ಅವರು ಬೆಳೆದಿದ್ದಕ್ಕೆ ಸಿಗುವಂತಹ, ನಿಗದಿಪಡಿಸುವಂತಹ ಒಂದು ಬೆಲೆನೂ ಸಿಗ್ತಾ ಇಲ್ಲ ಪ್ರಾಪರ್ ಆಗಿ. ಹೆಚ್ಚಿನ ಸಕ್ಕರೆ ಕಾರ್ಖಾನೆಗಳು ಬಂದಾಗಿದ್ದಾವೆ. ಆ ಬಂದಾದ ಸಕ್ಕರೆ ಕಾರ್ಖಾನೆಗಳನ್ನು ಇನ್ನೇನಾದರೂ ರೀಓಪನ್ ಮಾಡುವಂತಹ ಸ್ಟ್ರಾಟಜಿ ಏನಾದರೂ ಮಾಡಿದ್ದೀರಾ? ಈ ಕಬ್ಬು ಬೆಳೆಗಾರರ ಸಮಸ್ಯೆಗಳಿಗೆ ಯಾವ ಪರಿಹಾರವನ್ನು ಕಂಡುಹಿಡಿದಿದ್ದೀರಿ? ಯಾವುದೇ ಈ ಸಹಕಾರಿ ರಂಗದಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಗಳು ಉಳಿಬೇಕಂತಕ್ಕಂಥ ತತ್ವವೇ ನಮ್ಮದು. ಯಾಕಂದರೆ ಈ ಪ್ರೈವೇಟ್ ಸಕ್ಕರೆ ಕಾರ್ಖಾನೆಗಳ ಜೊತೆ ಪೈಪೋಟಿ ಮಾಡಲಿಕ್ಕೆ ರೈತನಿಗೆ ಸಹಕಾರಿಗಾರರಿಗೆ ನಿಲ್ಲಬೇಕು ಸಹಕಾರಿ ಸಂಸ್ಥೆ. ಆ ಸಹಕಾರಿ ಸಂಸ್ಥೆಗಳಿಗೆ ಸರ್ಕಾರಗಳು ಸಹಾಯಧನ ಕೊಡಬೇಕು. ಹಾಗೆ ನಮ್ಗೆ ನೋಡಿ, ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಂದು ಬಿದ್ದಿತ್ತು. ಅದನ್ನು ಲೀಜ್ ಕೊಡೋದ್ರ ಮೂಲಕ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ, ರೈತರಿಗೆ ಸಹಾಯಕಾರಿ ಆಗಲಿ ಅಂತೇಳಿ. ಹಾಗೆ ನಂದಿಯಲ್ಲಿ ತೊಂದರೆ ಇದ್ದರೂ ಅದಕ್ಕೆ ಹಣ ಕೊಡಬೇಕು ಅಂತಕ್ಕಂಥ ವಾದ ನಂದು. ಯಾಕೆ ಅಂದರೆ ರೈತ ಟನ್ನಿಗೆ 3,000 ಕೇಳ್ತಾನೆ, ಪ್ರೈವೇಟ್ದವರು 2,000, 2,900 ಅಂದರೆ ಈ ಸಹಕಾರಿ ರಂಗದವ್ರು ನನಗೆ ನಷ್ಟ ಆದರೂ ಪರವಾಗಿಲ್ಲ, ರೈತನ ಉಳಿಸ್ಕೋಬೇಕಂತ 1,000, 500, 100 ಹೆಚ್ಚಿಗೆ ಮಾಡಿದರೆ ಆ ಪೈಪೋಟಿಗೆ ಅವ್ರು ನಾವು ತರಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಷ್ಟ ರೈತನ ಸಹಕಾರಿ ಆಗುವ ರೀತಿಯಲ್ಲಿ ಆದಾಗ ಸರ್ಕಾರಗಳು ತುಂಬಬೇಕಾಗ್ತದವೆ. ಆ ಸಹಕಾರಿ ಸಂಸ್ಥೆಗಳನ್ನ ಉಳಿಸ್ಬೇಕಾಗ್ತದೆ. ಈ ಪ್ರೈವೇಟ್ ಫ್ಯಾಕ್ಟ್ರಿಗಳ ಜೊತೆಗೆ ಖಾಸಗಿ ಫ್ಯಾಕ್ಟ್ರಿಗಳ ಜೊತೆ ಪೈಪೋಟಿ ಮಾಡಲಿಕ್ಕೆ ಆ ಸಹಕಾರಿ ಸಂಸ್ಥೆ ಉಳಿಬೇಕು. ನನಗೊಂದು ಹೆಮ್ಮೆ, ಆ ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಂದು ಬಿದ್ದಿದ್ದು ನಾನು ಇವತ್ತು ಪ್ರಾರಂಭ ಮಾಡಲಿಕ್ಕೆ, ಲೀಸ್ ಮುಖಾಂತರ ಕೊಟ್ಟು ನಾವು ಪ್ರಾರಂಭ ಮಾಡಿದ್ದೀನಿ. ಆ ರೀತಿ ಅದೊಂದು ನನಗೆ ಹೆಮ್ಮೆ. ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕು. 100ಕ್ಕೆ ಹೆಚ್ಚಿನ ಪರ್ಸೆಂಟೇಜ್, 90-95% ಅದು ಮಾಡಬೇಕು. ನಮ್ಮ ಪಾತ್ರ ತುಂಬ ಕಡಿಮೆ. ನಾವು ರೈತರ ಪರವಾಗಿ ನೋಡಬೇಕು,
ಈ ಕಡೆ ನಾವು ಫ್ಯಾಕ್ಟ್ರಿಗಳು ನೋಡಬೇಕು. ಇವ್ರು ಫ್ಯಾಕ್ಟ್ರಿ ಉಳಿಬೇಕಾದ್ರೆ, ಇಂಡಸ್ಟ್ರಿ ಉಳಿಬೇಕಾದ್ರೆ ಎಕ್ಸ್ಪೋರ್ಟಿಗೆ ಅವಕಾಶ ಕೊಡಬೇಕು. MSP ಬರೀ 31 ಐತಂದ್ರೆ 30 ರೂಪಾಯಿನೂ ಇದ್ದಂಗಿದೆ. ಇದು 42 ರೂಪಾಯಿ MSP ಆಗಬೇಕು. ಎಥನಾಲ್ಗೆ ಇವ್ರು ಹೆಚ್ಚಿನ ಒಂದು ಅವಕಾಶಗಳನ್ನು ಕೊಡಬೇಕು. ಇದನ್ನು ಕೇಂದ್ರ ಸರ್ಕಾರ ಮಾಡಿದರೆ ಇವತ್ತು ಸಕ್ಕರೆ ಕಾರ್ಖಾನೆಗಳು ಉಳಿತವೆ. ಇಲ್ಲದ್ರೆ ಸಕ್ಕರೆ ಕಾರ್ಖಾನೆಗಳ ಪರಿಸ್ಥಿತಿ ನೆಟ್ಟಗಿಲ್ಲ. ಸಕ್ಕರೆ ಕಾರ್ಖಾನೆಗಳ ಪರಿಸ್ಥಿತಿ ಸರಿ ಇಲ್ಲದೆ ಇದ್ದರೆ ರೈತ ತೊಂದರೆಗೆ ಹೋಗ್ತಾನೆ. ನಾನು ಕೇಂದ್ರ ಸರ್ಕಾರದ ಮೇಲೆ ಟೀಕೆ ಮಾಡೋದಿಲ್ಲ, ಅವ್ರಿಗೆ ನಾನೊಂದು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಫ್ಯಾಕ್ಟ್ರಿಗಳನ್ನ ಉಳಿಸಿ, ಕಾರ್ಖಾನೆಗಳನ್ನ ಉಳಿಸಿ, ರೈತರನ್ನ ಉಳಿಸಿ, ಈ ದೇಶನ ಉಳಿಸ್ತಕ್ಕಂಥದ್ದು ಸಕ್ಕರೆ ಕಾರ್ಖಾನೆಯಿಂದ ಸಾಧ್ಯತೆ. ಎಕ್ಸ್ಪೋರ್ಟಿಗೆ ಲಾಟ್ ಆಫ್ ಸ್ಕೋಪ್ ಇದೆ. ಅದು ಕೊಡೋಕ್ಕೆ ಏನು ತೊಂದರೆ ಆಗ್ತಿದೆ ಗೊತ್ತಿಲ್ಲ ನಮಗೆ. ಡೊಮೆಸ್ಟಿಕ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ಉಳಿದಿದ್ದನ್ನು ಕೊಡೋಕ್ಕೆ ತೊಂದರೆ ಇಲ್ಲ. ಅದು ಆಗಬೇಕು ಅಂತಕ್ಕಂಥ ಮನವಿ ನಾನು ಮಾಡ್ಕೊಳ್ತಾ ಇದ್ದೇನೆ. ನೇಕಾರಿಕೆಗೆ ಬಂದಾಗ ನಿಮಗೆ ಗೊತ್ತು, ಬಾಗಲಕೋಟೆಗೆ ಹೆಸರು ತಂದು ಕೊಟ್ಟಂತಹ ಹಲವು ಸೀರೆಗಳು, ಹಲವು ಕಾಟನ್ ಉದ್ಯಮಗಳು, ಪವರ್ ಲೂಮ್ಸ್ ಇರ್ಬೋದು, ಹ್ಯಾಂಡ್ಲೂಮ್ಸ್ ಇರ್ಬೋದು. ಈಗೆಲ್ಲ ಹ್ಯಾಂಡ್ಲೂಮ್ಸಿಂದ ಪವರ್ ಲೂಮ್ಸ್ಗೆ ಕನ್ವರ್ಟ್ ಆಗ್ತಾ ಇದ್ದಾರೆ. ಈ ಟೈಮಲ್ಲಿ 45,000ದಿಂದ 50,000 ಇದ್ದಂತಹ ನೇಕಾರರು ಈಗ 3,000, 2,000ಕ್ಕೆ ಬಂದು ನಿಂತಿದೆ. ಎಲ್ಲೋ ಅಳಿವಿನ ಇಂಚಿನಲ್ಲಿ ಇರುವಂತಹ ನೇಕಾರರಿಗೆ ಗೌರ್ಮೆಂಟಿಂದಾಗಲಿ ಯಾವ ಸಪೋರ್ಟ್ ಸಿಗ್ತಾ ಇಲ್ಲ ಅವರಿಗೆ ಅನ್ನುವ ಕೂಗು ನೇಕಾರರಲ್ಲಿದೆ. ಏನಂತೀರಿ? ಇವತ್ತೇನು ಚೀನಾ, ರಷ್ಯಾ, ಜಪಾನ್ ವರ್ಲ್ಡ್ ಮಾರ್ಕೆಟೇ ಒಂದಾದ್ರಿಂದ ಇವರು ಅವ್ರ ಜೊತೆ ಪೈಪೋಟಿ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅವ್ರಿಗೆ ನಾವು ಹೊಸ ವಿನ್ಯಾಸಗಳನ್ನ ಕೊಡಬೇಕು, ಹೊಸ ಬದುಕನ್ನು ಕೊಡಬೇಕು, ಹಣ ಕೊಡಬೇಕು, ಅವ್ರ ಟ್ರೈನಿಂಗ್ ಕೊಡಬೇಕು. ಇವೆಲ್ಲವುಗಳು ಆಗಬೇಕಾಗಿದೆ. ಇಲ್ಲಿವರೆಗೆ ಆಗಿಲ್ಲ. ನಾನು ಇದೆಲ್ಲ ಯಾಕೆ ನೇಕಾರ ಬಗ್ಗೆ ಗೊತ್ತಂದರೆ, ನಾನು KHDC ಚೇರ್ಮನ್ ಇದೆ, ಕರ್ನಾಟಕ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ನು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಅವರ ಟೈಮ್ದಲ್ಲಿ ನಾನು 2 ವರ್ಷ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್. ಅವ್ರಿಗೆ ಈ ಪೈಪೋಟಿ ಜಗತ್ತಿನ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಪರ್ಯಾಯವಾಗಿ ಅಥವಾ ಸಂಪೂರ್ಣವಾದಂಥ ಹಲವಾರು ಸಹಾಯ ಸೌಲಭ್ಯಗಳನ್ನು ಕೊಡದೇ ಇದ್ದರೆ ಅವ್ರ ಬದುಕು ದುಸ್ತರ ಆಗ್ತದೆ. ಹೀಗೆ ಹಲವಾರು ಇವತ್ತು ನಮ್ಮ ನಾವಿ ಸಮಾಜದವರು, ಅವರಲ್ಲಿನೂ ದೊಡ್ಡ ದೊಡ್ಡ ಕಂಪ್ನಿಗಳು ಬಂದುಬಿಟ್ಟು ಇವಾಗ ಅವ್ರು ಎಲ್ಲೂ ಹೋಗ್ಬೇಕು. ಅವರೆಲ್ಲ ಅಂತಹ ಸಮಾಜಗಳನ್ನು ನಾವಿನ್ನೂ ಗುರುತಿಸಬೇಕಾಗಿದೆ. ಬರೀ ನಾನೊಬ್ಬನೇ ಮತ್ತೊಂದಲ್ಲ, ಹಿಂದಿನ ಸರ್ಕಾರಕ್ಕೆ ನಾನು ದೂಷಿಸಲಿಕ್ಕೆ ಹೋಗೋದಿಲ್ಲ. ಆ ಎಲ್ಲ ಸಮಾಜಗಳು, ಇಂತಹ ಸಮಾಜಗಳನ್ನು ಗುರುತಿಸಿಕೊಂಡು ಸರ್ಕಾರಗಳು ಸಹಾಯ ಮಾಡ್ತಕ್ಕಂಥದ್ದು ಆಗಬೇಕಾಗಿದೆ. ಆ ದಿಶೆಯಲ್ಲಿ ನನಗೇನು ಸಾಧ್ಯತೆ, ನಾನು ಸರ್ಕಾರಗಳ ಒಂದು ಗಮನ ತರಿಸ್ತಕ್ಕಂಥದ್ದು, ಮುಖ್ಯಮಂತ್ರಿಗಳ ಗಮನ ತರಲಿಕ್ಕೆ ನನ್ನೆಲ್ಲ ಪ್ರಯತ್ನಗಳು ನಾನು ಮಾಡ್ತೇನೆ. ಬಾಗಲಕೋಟೆಯ ಮತದಾರರು ಏನು ಬೂರಿ ಭೋಜನ ಆಗಲಿ ಅಥವಾ ಭೋಗ ಜೀವನವನ್ನಾಗಲಿ ಯಾರ ಹತ್ರ ಗೌರ್ಮೆಂಟ್ ಹತ್ರ ಕೇಳಲಿಲ್ಲ. ಉತ್ತರ ಕರ್ನಾಟಕದ ವಿಷಯಕ್ಕೆ ಬರೋ ಮೂಲ ಸೌಕರ್ಯಗಳು, ಕೆಲವು ಕಡೆ ಇನ್ನೂ ಕುಡಿಯುವ ನೀರಿನ ಸಮಸ್ಯೆಗಳಿದ್ದಾವೆ, ರೋಡುಗಳ ಸಮಸ್ಯೆಗಳಿದ್ದಾವೆ, ಒಳಚರಂಡಿಗಳ ಸಮಸ್ಯೆಗಳಿದ್ದಾವೆ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ. ವೈದ್ಯಕೀಯ ಕ್ಷೇತ್ರಕ್ಕೆ ಹೋದರೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ ಅಂತ ಕೂಗು ಬಾಗಲಕೋಟೆ ಜನರಲ್ಲಿದೆ. ಏನಂತೀರಿ? GRBC ನೋಡಿ, ಘಟಪ್ರಭಾ ರೈಟ್ ಬ್ಯಾಂಕ್ ಒಮ್ಮೊಮ್ಮೆ ಆ ಭಾಗದವರು ನಾಯಕರಾದಾಗ ಎಷ್ಟು ಅನುಕೂಲ ಆಗ್ತಿದೆ ಅಂತಕ್ಕಂಥ ಮಾತು ಹೇಳ್ಬೇಕಂದ್ರೆ, ಅಲ್ಲಿ ಕೌಜಿಲ್ಗೆಯಲ್ಲೇ ನಿಂತಿತ್ತು ರೈಟ್ ಬ್ಯಾಂಕ್. ಹೌದು. HK ಪಾಟೀಲ್ ಸಾಹೇಬ್ರು ಯಾವಾಗ ನೀರಾವರಿ ಮಂತ್ರಿ ಆದರೂ ಅದು ಕೌಜಿಲ್ಗಿಂದ ಇವತ್ತು ಬದಾಮಿವರೆಗೆ ಇವತ್ತು ರೈಟ್ ಬ್ಯಾಂಕ್ ಆಯಿತು. ಅಂದರೆ ಆಗ್ತಿದ್ದಿಲ್ಲೇನೋ ಅಂತಕ್ಕಂಥ ಭಾವನೆ ಒಮ್ಮೊಮ್ಮೆ ನಮ್ಮ ಕಡೆ ಭಾಗದ ರೈತರಿಗೆ ಒಮ್ಮೊಮ್ಮೆ ಬರ್ತಾ ಇದೆ. ಈ ಭಾಗದ ವಿಷಯಗಳು ಬಂದಾಗ ನಾವು ಹೆಚ್ಚಿನ ಗಮನ ಕೊಡಬೇಕಾದ ಅನಿವಾರ್ಯತೆ ಇದೆ. ತಾವು ಪವರ್ ಟಿವಿಯವ್ರು ನಮ್ಗೆ ಎಚ್ಚರಿಸಿ ಇಲ್ಲ, ಜನರ ಎದುರುಗಡೆ ಕುಂದಿರಿಸ್ಕೊಂಡು ಏನೇನು ಮಾಡ್ಬೇಕು ಹೇಳ್ರಪ್ಪ ಅಂತ ಹೇಳ್ಸಾಕಚ್ಚಿದ್ರಿ. ಅದನ್ನ ನಾಳೆ ಬಿತ್ತರಿಸ್ತೀರಿ. ಅದನ್ನು ನಾವು ಗಮನದಾಗ ಇಟ್ಕೊಂಡು ಮಾಡದೇ ಇದ್ರೆ ನಮ್ಮ ಜನ ನಮ್ಮನ್ನ ಕೇಳ್ತಾರೆ, ಏನಪ್ಪ ಅಲ್ಲಿ ಹೇಳಿದಿ, ಇನ್ನೇನಾಯಿತು ಅಂತೇಳಿ ಕೇಳ್ತಾರೆ. ನೀವು ಒಳ್ಳೆ ಕೆಲಸನೂ ಮಾಡಿದ್ರಿ, ಜವಾಬ್ದಾರಿನೂ ವಹಿಸಿದ್ರಿ, ಆ ದಿಶೆತ ನಮ್ಮ ಗಮನನೂ ಇದೆ. 3 ನದಿಗಳು, ಪ್ರಕೃತಿ ಸೌಂದರ್ಯ, ಅದರೊಟ್ಟಿಗೆ ರಾಜರು ಕೊಟ್ಟಂತಹ ಆ ಕಲಾಕೃತಿಗಳು ಎಲ್ಲ ಸೇರಿದ್ರು ಕೂಡ ಹಂಪಿಯಿಂದ ಬಾದಾಮಿಯಿಂದ ಪಟ್ಟದಕಲ್ಲು, ಐಹೊಳೆ, ಮಹಾಕೂಟ, ಕೂಡಲ ಸಂಗಮ, ಗೋಲ್ ಗುಂಬಸ್, ಬಿಜಾಪುರಕ್ಕೆ ಹೋದ್ರೆ ಇದು ಎಲ್ಲ ಪ್ರವಾಸಿ ತಾಣಗಳು ಇದ್ರೂ ಕೂಡ ಉಳಿದ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದರೆ ನಾವು ಇನ್ನೂ ಹಿಂದುಳಿದಿದ್ದೀವಿ. ಆದರೆ ಬಾಗಲಕೋಟೆಯಲ್ಲಿ ಎಲ್ಲ ರೀತಿಯ ಪ್ರಾಕೃತಿಕ ಸಂಪತ್ತು ಇದೆ,
ರಾಜರು ಕೊಟ್ಟೋದಂತಹ ಕಾಣಿಕೆ ಏನಿದೆ ನಾವು ಅದನ್ನು ಇನ್ನೂ ಡೆವಲಪ್ ಮಾಡಿಲ್ಲ ಅನ್ನುವ ಕೊರಗು ಬಾಗಲಕೋಟೆ ಜನರಲ್ಲಿದೆ. ಏನಂತೀರಿ? ನಮ್ಗೆ 2 ಲಾಭ ಆಗಿದೆ ಇವಾಗ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಾದಾಮಿಯಿಂದ ಆರಿಸಿ ಹೋದರು. ಹೀಗಾಗಿ ಪ್ರವಾಸಿ ತಾಣಗಳ ಬಗ್ಗೆ ಒಂದು ನಾಲೆಜ್ ಅವ್ರಿಗೆ ಯಾವ ರೀತಿ ಮಾಡಬೇಕು. ಇನ್ನೊಂದು ಒಬ್ಬ ಮುತ್ಸದ್ದಿ ಈ ಭಾಗದಲ್ಲಿ ಯಾವುದೇ ಒಂದು ಖಾತೆ ಕೊಟ್ಟಾಗ ಅದಕ್ಕೊಂದು ರೂಪ ಕೊಡಬೇಕಂತಕ್ಕಂಥ ವಿಚಾರ ಕಟ್ಟಿಕೊಂಡಂಥ HK ಪಾಟೀಲ್ರಾಗಿದ್ದಾರೆ. ಅವರಿಬ್ಬರದು ಒಂದು ಸಮಾಗಮ ಅಥವಾ ಅವರಿಬ್ಬರು ಒಂದೇನು ಕೂಡಿದ್ದಾರೆ ಇವತ್ತು. ಒಬ್ಬರು ಮುಖ್ಯಮಂತ್ರಿಗೂ ಒಬ್ಬರು ಟೂರಿಸ್ಟ್ ಮಿನಿಸ್ಟರ್. ಹೊಸ ರೂಪ ಕೊಡಲಿಕ್ಕೆ ಈ ಸರ್ಕಾರದಿಂದ ಸಾಧ್ಯ ಆಗ್ತಿದೆ ಅಂತಕ್ಕಂಥದ್ದು. ಯಾಕಂತ ಹೇಳ್ತೀನಿ ಅಂದರೆ, ನಾನು ಕ್ಯಾಬಿನೆಟಲ್ಲಿ ಕೂತ್ಕೊಂಡಾಗ ಟೂರಿಸ್ಟ್ ಒಂದಿಲ್ಲ ಒಂದು ವಿಷಯಗಳನ್ನ ತರ್ತಾನೆ ಇದ್ದಾರೆ HK ಪಾಟೀಲ್ರು. ನಾವು ಮುಖ್ಯಮಂತ್ರಿಗಳು ಅದಕ್ಕೆ ತಥಾಸ್ತು ಅಂದೇ ಅಂತ ಇದ್ದಾರೆ. ಈ 2 ಜೋಡಿಯಿಂದ ಈ ಭಾಗದ ಒಂದು ಪ್ರವಾಸೋದ್ಯಮ ಹೆಚ್ಚಿನ ಡೆವಲಪ್ಮೆಂಟ್ ಆಗ್ತದೆ. ಯಾಕಂದರೆ ನೋಡಿ, ಹೊಸಪೇಟೆಯಿಂದ ಒಂದೇ ಹೈವೇದಲ್ಲಿ ಇವೆಲ್ಲ ಟೂರಿಸ್ಟ್ ಪ್ಲೇಸ್ಗಳು. ಹಂಪಿ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಕೂಡಲ ಸಂಗಮ, ಗೋಲ್ ಗುಂಬಜ್ ಇದು ಒಂದೇ ಹೈವೇಲಿದೆ. ಸರ್ಕಾರಗಳು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾದ ಅನಿವಾರ್ಯತೆ ಇದೆ. ಹಿಂದೆ ಯಾರು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಅದು ನಾನು ಹೆಚ್ಚಿಗೆ ಚರ್ಚೆಗೆ ಹೋಗೋದಿಲ್ಲ. ಅದ್ರ ಜೊತೆಗೆ ಖುಷಿ ಇರ್ತಕ್ಕಂಥ ಅವರಿಬ್ಬರು ಮುಖ್ಯಮಂತ್ರಿಗಳು ಹಾಗೂ ಟೂರಿಸ್ಟ್ ಮಂತ್ರಿಗಳು ಇರೋದ್ರಿಂದ ಇಲ್ಲಿ ಡೆವಲಪ್ ಏನು ತಕ್ಕ ಮಟ್ಟಿಗೆ ಒಂದು ಸರ್ಕಾರ ಏನು ಮಾಡಬೇಕು ಅಷ್ಟನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ, ಮಾಡ್ತೀವಿ. ಜನರಲ್ಲಿ ಒಂದು ವೈದ್ಯಕೀಯ ಕಾಲೇಜ್ ಆಗಬೇಕು, ಮೆಡಿಕಲ್ ಕಾಲೇಜ್ ಬಾಗಲಕೋಟೆಯಲ್ಲಿ ಬರಬೇಕು ಅನ್ನುವ ಕನಸು ಬಾಗಲಕೋಟೆ ಜನರಲ್ಲಿತ್ತು, ಕೂಗುನು ಇತ್ತು. ಏನಾದರೂ ನೆಕ್ಸ್ಟ್ ಬಜೆಟ್ ಅಲ್ಲಾದರೂ ವೈದ್ಯಕೀಯ ಕಾಲೇಜು ಬಾಗಲಕೋಟೆಗೆ ಬರುವಂತಹ ಚಾನ್ಸಸ್ ಏನಾದರೂ ಇದೆನಾ? ಇಲ್ಲೇನೇ 2 ಕಾಲೇಜ್ಗಳು ಪ್ರೈವೇಟ್ದವ್ರು ಮಾಡಿದ್ದಾರೆ. ಇವಾಗ ಒಂದು BV ಸಂಘದಿದೆ, ನಮ್ಮ SR ಪಾಟೀಲ್ ಒಂದು ಮಾಡ್ತಾ ಇದ್ದಾರೆ. ಸಾಮಾನ್ಯ ಜನತೆಗೆ, ಸಾಮಾನ್ಯ ಬದುಕಿನಲ್ಲಿರುವವರಿಗೆ ಇಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಅವಶ್ಯಕತೆ ಇದೆ. ಆ ದಿಶೆಯತ್ತ ನಮ್ಮ ಹೆಜ್ಜೆ ಇದೆ. ನಾವು ಅದನ್ನು ಪ್ರಯತ್ನ ಮಾಡ್ತಕ್ಕಂಥದ್ದು ನಾನು ಒಬ್ಬ ಆಗ್ತಾಯಿದ್ದೇನೆ. ನನ್ನ ಪ್ರಯತ್ನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಎಸ್. ಈಗ ನಿಮ್ಮನ್ನು ನಾನು ನಿಮ್ಮ ಕ್ಷೇತ್ರದ ಮತದಾರರನ್ನೇ ಕ್ವಶನ್ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ. ಅವರ ಪ್ರಶ್ನೆಗೆ ಇನ್ಚಾರ್ಜ್ ಮಿನಿಸ್ಟರ್ ಆಗಿ, ಶಾಸಕರಾಗಿ ಮಾತ್ರವಲ್ಲದೆ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ನಾನು ಉತ್ತರ ಕೊಡ್ತೀನಿ ಅಂತ ಬಂದಿದ್ರಿ. ಈಗ ವೀಕ್ಷಕರ ಹತ್ರ, ನಿಮ್ಮ ಮತದಾರರಿಗೆ ನಾನು ಪ್ರಶ್ನೆ ಕೇಳುವ ಸಮಯ ಇದು. ಬಾಗಲಕೋಟೆದ ಮತದಾರರು ನಮ್ಮ ತಿಮ್ಮಾಪುರ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳಬೇಕು. ಯಾಕಂತಂದ್ರೆ ಬಂದಿದ್ದಂಥ ರನ್ ಫ್ಯಾಕ್ಟ್ರಿ ಚಾಲೂ ಮಾಡಿಸಿದ್ರು, ಇದು ಒಂದೇದ್ದು. ಆಮೇಲೆ ಮೊನ್ನೆ ನಾವು ಈ ಮುಳುಗಡೆ ಸಲುವಾಗಿ ಸ್ಟ್ರೈಕ್ ಮಾಡಿದಾಗ ನಮಗೇನು ನಾವು ಯಾವಾಗ ಮನವಿ ಕೊಟ್ಟು ಇಮಿಡಿಯೇಟ್ ತಿಮ್ಮಾಪುರವರು, JT ಪಾಟೀಲ್ರು ಇವರೆಲ್ಲರೂ ಕೂಡಿ ಮುಖ್ಯಮಂತ್ರಿಗಳ ಜೊತೆಗೆ ನಮ್ಮ ಪಬ್ಲಿಕ್ ಮೀಟಿಂಗ್ ಮಾಡಿದರು. ನೇರವಾಗಿ ಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳು ಇದ್ದ ಟೈಮ್ದಾಗ ನಮ್ಮನ್ನು ರೈತರನ್ನ, ನಮ್ಮ ಪ್ರಮುಖರನ್ನ ಕರೆಸಿ ಆಮೇಲೆ ನಮಗೆ ಕೆಲವೊಂದು ಆಶ್ವಾಸನೆ ಕೊಟ್ಟರು. 27ರಿಂದ 22, 24 ಸೆಪ್ರೇಟ್ ಆಗಬಾರ್ದು ಅಂತ ಹೇಳಿದ್ದು 24ಕ್ಕೆ CM ಅವರು ಒಪ್ಪಿಕೊಂಡ್ರು. ಇದಕ್ಕೆ ತಮ್ಮೆಲ್ಲಗೆ ಧನ್ಯವಾದಗಳನ್ನು ಹೇಳ್ತೀವಿ ತಿಮ್ಮಾಪುರ ಸಾಹೇಬ್ರೆ. ಆಮೇಲೆ ನಮ್ಮ ಇನ್ನೂ ಮುಖ್ಯ ಬೇಡಿಕೆಗಳದಾವ್ರಿ. ಒಂದು ಬೆಲೆ, ಭೂಮಿ ಬೆಲೆ. ಆಮೇಲೆ ಈಗ ಯಾವ ಇದರ ಹಂತದಾಗ ಅದಾವು ವಿಷೆಟ್ ಆಗಬಾರ್ದು ಅಂತ ತಿಳ್ಕೊಂಡ ನಮ್ಮ ಜ್ವಲಂತ ಸಮಸ್ಯೆಗಳು ಮುಳುಗಡೆ ಸಲುವಾಗಿ ಏನದಾವಲ್ಲ, ಈ ಬರೋ ಬಜೆಟ್ನೊಳಗೆ ನಮಗೆ ಫಂಡ್ ಇಡಿಸ್ಬೇಕು. ಆಮೇಲೆ ಈಗ ಮಾನ್ಯ ತಾವು ಮಾಡಿದಂಗೆ ನಮ್ಮ ಕೆಲವೊಂದು ಲಿಮಿಟೆಡ್ ಮಂದಿ ಬರ್ತೀವಿ ನಾವು, CM ಅವ್ರ ಜೊತೆ ಕೂಡಿಸಿ ನಮ್ಮ ಏನು ಭೂಮಿ ಬೆಲೆ ಇದೆಯಲ್ಲ ಇದು ಡಿಸ್ಕಷನ್ ಆಗಿ ಮಾಡ್ತೀರಿ ಅಂತ ತಿಳ್ಕೊಂಡು ತಮ್ಮ ಮೇಲೆ ನನಗೆ ವಿಶ್ವಾಸ ಐತಿ. ಈ ಸಲ ಏನಾರು ಮಾಡಿ ಇದನ್ನ ಪರಿಹಾರ ಮಾಡಿರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಕೇಳ್ಕೊತೀವಿ. ಅದಕ್ಕೆ ತಾವು ಏನು ಉತ್ತರ ಹೇಳ್ತೀರಿ? ಸ್ವಲ್ಪ ಆತ್ಮಾವಲೋಕನೆ ಮಾಡಿಕೊಂಡಾಗ ನಾನು ಪ್ರಥಮ ಬಾರಿಗೆ ಗೇಟ್ ನಿಲ್ಲಿಸಿದೆ. ನಾನೇ ಮಂತ್ರಿ ಇದ್ದೆ ಅವಾಗ. SM ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದರು. 600 ಕೋಟಿಗೂ ಮಿಗಿಲಾಗಿ ಇಲ್ಲಿ ಹಣ ತಂದು ಯಾರು ಅವ್ರು ಏನು ಸಮಸ್ಯೆ ಅದಾವೆ ಅದನ್ನು ಕೊಡೋಣ, ಗೇಟ್ ಹಾಕೋಣ ಅಂದಾಗ ಮುಖ್ಯಮಂತ್ರಿಗಳಿದ್ದು ನೋಡಪ್ಪ ಎಲ್ಲರ ಸಮಸ್ಯೆ ಬಗೆಹರಿಯಕ್ಕೆ ಆಗ್ತದಿಲ್ಲ ಅಂತಕ್ಕಂಥ ಮಾತಾಡಿದ್ರು. ನಮ್ಮ ರೈತರು, ನಮ್ಮ ಜನ ಹೇಗೆ ಇದ್ದರು ಅಂದರೆ, ಬಾಗಿಲದ ಒಳಗಡೆ ನೀರು ಬಂದಾಗೂ ಇನ್ನೂ ಒಳಗಡೆ ಬಂದಿಲ್ಲಲ್ಲ, ಆ ನಂತರ ನಾವು ಕಿತ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಭಾವನೆಯಲ್ಲಿದ್ದರು. ಅವಾಗ ನಾನು ಅವ್ರಿಗೆ ನಾನೇ
ಅವ್ರ ಮನೆ ತನಕ ಹೋಗ್ತಿದ್ದೆ, 3 ತಿಂಗಳು ಎಲ್ಲೇ ಇದ್ದೆ ನಾನು ಅವತ್ತು. ಕೈ ಮುಗಿದು, ಆಯ್ತಮ್ಮ ನಿಮ್ದು ಏನಾರ ಉಳಿದಿದ್ರೆ ಹೇಳಿ, ಸರ್ಕಾರಗಳ ಕೊಡೋದೇನಾದರೂ ಉಳಿದಿದ್ರೆ ಹೇಳಿ, ತಮ್ಮ ಬೇರೆ ಕಡೆ ನೀವು ಹೋಗಲೇಬೇಕು, ಅನಿವಾರ್ಯತೆ ಇದೆ. ಇಷ್ಟು ಸಾವಿರಾರು ಕೋಟಿ ಒಂದು ಪ್ರಾಜೆಕ್ಟ್ ಮಾಡಿ ನೀರು ನಿಲ್ಲಿಸ್ತಿದ್ರೆ ತಪ್ಪಾದೀತು ಅಂತಕ್ಕಂಥ ಭಾವನೆಯಿಂದ ನಾವು ಹೇಳಿ ಗೇಟ್ ಹಾಕ್ಸಿದ್ವಿ. ಅಲ್ಲಿವರೆಗೆ ಜನ ನಮ್ಮ ಹೊರಗಡೆ ಬರಲಾರ್ದವರು ಇವತ್ತು ನಾವು RCಗಳನ್ನೆಲ್ಲ ಕಡೆ ಡೆವಲಪ್ ಮಾಡಿದ್ದೀವಿ. 10, 15, 20 ವರ್ಷ ಆಯಿತು. ಇವತ್ತು RCಗಳು ಹೆಂಗೆ ಡೆವಲಪ್ ಆಗಿದ್ದಾವೆ ಅಂದರೆ, ಅಷ್ಟು ಡೆವಲಪ್ ಮಾಡಿದೀಗೆಲ್ಲ ಗಿಡ ಗಂಟೆ ಬೆಳೆದು ಇವತ್ತು ಏನು ಉಳಿದಿಲ್ಲ. ಮತ್ತೆ RCಗಳನ್ನ ಡೆವಲಪ್ ಮಾಡೋಕ್ಕೆ ಅಷ್ಟೇ ಖರ್ಚುಗಳನ್ನ ಮಾಡ್ತಕ್ಕಂಥ ಅನಿವಾರ್ಯತೆ ಸ್ಥಿತಿಗೆ ಸರ್ಕಾರಗಳು ಬಂದು, ನಾವು ಮೊದಲೇ ಜಮೀನಿದಾಗೆ ಮೊದಲದ್ದು ಹಣ ಕೊಟ್ಟು, ಆನಂತರ ಸ್ಟ್ರಕ್ಚರ್ಗಳಿಗೆ ಕೊಟ್ಟು, ಆನಂತರ ನಾವು ಗೇಟ್ ಹಾಕೋ ಟೈಮ್ದಲ್ಲಿ ಇದನ್ನು ಡೆವಲಪ್ಮೆಂಟ್ ಮಾಡಿದ್ರೆ ಇವತ್ತು ಈ ಪ್ರಾಜೆಕ್ಟೇ ಮುಗಿದು ಹೋಗ್ತಿತ್ತು. ನಾನೇ ಮೀಟಿಂಗ್ದಾಗ ತೆಗೆದುಕೊಂಡಾಗ ಹೇಳ್ತಾ ಇದ್ರಲ್ರಿ, RCಯಲ್ಲಿ ಒಂದು ಗಟರ್ ಹಾಕಬೇಕು, ಒಂದು ಸಮುದಾಯ ಭವನ ಕಟ್ಟಬೇಕು. 20 ವರ್ಷ ಆದರೂ ಯಾರೂ ಬಂದಿಲ್ಲ. ಇಲ್ಲಿವ್ರು ಮತ್ತೆ ಗಟರ, ಮತ್ತೆ ಸಮುದಾಯ ಭವನ. ಆದ್ದರಿಂದ ನೀವು ರೈತರು ನನಗೆ ಸಹಕಾರ ಮಾಡಬೇಕು, ಸರ್ಕಾರಕ್ಕೆ ಸಹಕಾರ ಮಾಡಬೇಕು. ಭೂಮಿ ಕಳ್ಕೊಂಡವ್ರು ಮೊದಲು ಜಮೀನಿಗೆ ಹಣ ಕೊಡೋಣ, ತತ್ಕ್ಷಣ ಅದ್ರ ಜೊತೆಗೆ ಸ್ಟ್ರಕ್ಚರ್ಗಳಿಗೂ ಕೊಡಬೇಕಾಗ್ತಿದೆ, ಆ ಸ್ಟ್ರಕ್ಚರ್ಗಳಿಗೆ ಕೊಡೋಣ. ಆನಂತರ ನಾವು ಗೇಟ್ ನೀರು ಹಾಕುವುದು ಇನ್ನೇನು ಅದೆಲ್ಲ ಮುಗಿದ ತಕ್ಷಣ ಎಲ್ಲ RCಗಳನ್ನ ಡೆವಲಪ್ಮೆಂಟ್ ಮಾಡಿದರೆ ನೀರು ಬರೋ ಟೈಮ್ದಲ್ಲಿ ರೈತನು ಅಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದೊಂದು ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ತಾವು ನಮಗೆ ಸಹಕಾರ ಕೊಡಬೇಕು, ಸರ್ಕಾರಕ್ಕೆ ಸಹಕಾರ ಕೊಡಬೇಕು. ಬಜೆಟದ ಪೂರ್ವದಲ್ಲಿ ಕ್ಯಾಬಿನೆಟ್ ಬರುತ್ತೆ, ಆ ಕ್ಯಾಬಿನೆಟ್ಟಲ್ಲಿ ಆದದ್ದನ್ನು ಬಜೆಟ್ದಲ್ಲಿ ಏನು ಸಾಧ್ಯ ಇದೆ ಅದನ್ನು ನಾವು ಸೇರ್ಪಡೆ ಮಾಡ್ತಕ್ಕಂಥದ್ದು. ನನ್ನ ಭಾವನೆಯ ಪ್ರಕಾರ ಯಾವುದೇ ಕಾರಣಕ್ಕೂ ಬಾಗಲಕೋಟೆ ರೈತನಿಗೆ ಅನ್ಯಾಯ ಆಗಲಾರದ ರೀತಿಯಲ್ಲಿ ಸರ್ಕಾರ ನಡ್ಕೊಳ್ತಾ ಇದೆ, ಮುಖ್ಯಮಂತ್ರಿಗಳು ನಡ್ಕೊಳ್ತಾರೆ. ನಾನು ಅವ್ರ ಜೊತೆ ಕೆಲಸ ಮಾಡ್ತೇನೆ. ತಮ್ಮ ಭಾವನೆಗಳಿಗೆ ಧಕ್ಕೆ ಆಗಲಾರದಂತೆ ನಡೆದುಕೊಳ್ತಕ್ಕಂಥ ತಿಮ್ಮಾಪುರ್ ನಾನು ಆಗ್ತೇನೆ ಅಂತಕ್ಕಂಥ ನಿಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ಮೊಟ್ಟ ಮೊದಲನೇದಾಗಿ ತಮಗೆ ಅನೇಕ ದಿನಗಳಿಂದ ನಾವು ವಿನಂತಿ ಮಾಡ್ಕೊಳ್ಳಕತ್ತೀವಿ. ನೇಕಾರರ ಜ್ವಲಂತ ಸಮಸ್ಯೆಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಅದಾವೆ. ಈ ಭಾಗದಲ್ಲಿ ನಾವು ನೇಕಾರಿಕೆ ಮಾಡೋಕ್ಕೆ ಆಗಲಾರ್ದಕ್ಕೆ ಗುಳೆ ಹೊಂಟೀವಿ. ಸಾಲ ಸೂಲ ಮಾಡ್ಕೊಂಡು ಆ ಸಾಲ ಮುಟ್ಸೋಕೆ ಬೇರೆ ಜಾಗದೊಳಗೆ ಹೋಗಿ ದುಡಿದು ಸಾಲ ಬಡ್ಡಿ ಕಟ್ಟಾಕತ್ತೀವಿ. ಅನೇಕ ಇಂಥ ಸಮಸ್ಯೆಗಳದಾವೆ. ರಾಜ್ಯದಲ್ಲಿ ಕರೋನಾದ ನಂತರ ಒಟ್ಟು 53 ಆತ್ಮಹತ್ಯೆಗಳು ಸಾಲದ ಹೊರೆಯಿಂದ ಆಗ್ಯಾವ. ಅದರಲ್ಲಿ ಬಾಗಲಕೋಟೆ ಜಿಲ್ಲೆಯೂ ಕೂಡ ಹೊರತಾಗಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗ್ಯಾವ. ಇನ್ನೂ 26 ಜನರಿಗೆ ಪರಿಹಾರ ಸಿಗಬೇಕು, ಅದ್ರ ಬಗ್ಗೆ ತಾವು ಮಾತನಾಡಬೇಕು. ಹಾಗೆಯೇ ಈ ಬಾಗಲಕೋಟೆ ಜಿಲ್ಲೆಯ ಎಲ್ಲಿಯೇ ಹುಟ್ಟುಕೊಂಡಂಥ KHDC ನಿಗಮದ ಅಧ್ಯಕ್ಷರಾಗಿದ್ದರು ತಾವು. ಆವಾಗ 48,000 ಜನ ಆ KHDC ನಿಗಮದಲ್ಲಿ ನೇಕಾರಿಕೆ ಮಾಡ್ತಿದ್ರು. ಇನ್ನುಳಿದ 4-5 ಲಕ್ಷ ಜನ ಬೇರೆ ಕುಣಿಮಗ್ಗದಲ್ಲಿ ನೇಕಾರಿಕೆ ಮಾಡ್ತೀವಿ, ಪವರ್ ಲೂಮ್ದೊಳಗೆ ನೇಕಾರಿಕೆ ಮಾಡ್ತೀವಿ, ಅಟೋ ಲೂಮ್ ಒಳಗೆ ನೇಕಾರಿಕೆ ಮಾಡ್ತೀವಿ. ಆದರೆ KHDC ಒಳಗೆ ಈಗ ಕೇವಲ 4,000 ಜನ ಮಾತ್ರ ಉಳಿದಾರ. ಆ KHDC ಇವತ್ತು ಮುಚ್ಚುವ ಹಂತದೊಳಗೈತಿ. ಅಲ್ಲಿ ನೂರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗೈತಿ. ಅದನ್ನು ತನಿಖೆ ಮಾಡಿ ತಪ್ಪಿಸ್ತರಿಗೆ ಶಿಕ್ಷೆಗೊಳಿಸ್ಬೇಕಂತೇಳಿಂದ ನಾವು 2 ವರ್ಷದಿಂದ ಕೇಳಾಕತ್ತೀವಿ ತಮ್ಮನ್ನು. ಆಮೇಲೆ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಒಂದು ಸಭೆಯನ್ನು ಮಾಡಿಸ್ರಿ ತಮ್ಮ ಅಧ್ಯಕ್ಷತೆ ಒಳಗಂತಂದ್ರೆ 1.5 ವರ್ಷ ತಮಗೆ ಹೇಳಾಕ್ತೀವಿ, ಇನ್ನೂ ತನಕ ಮಾಡಿಸ್ಲಿಲ್ಲ. ಇಷ್ಟೊಂದು ನಿಷ್ಕಾಳಜಿ ನೇಕಾರರ ಬಗ್ಗೆ, ಈ ಎಲ್ಲರ ಮಾನ ಮುಚ್ಚುವಂತಹ ವೃತ್ತಿ ಮಾಡೋರ ಬಗ್ಗೆ ಯಾಕೆ ಅಂಥೇಳಿ ನಮ್ಮ ಜಟಿಲ ಪ್ರಶ್ನೆ ಇದೆ. ನನ್ನ ಮದುವೆ ಟೈಮ್ ಇತ್ತು ಸರ್, ನಾನು KHDC ಚೇರ್ಮನ್ ಇದ್ದೆ. ಮುಖ್ಯಮಂತ್ರಿಗಳು ಬಂದಾಗೂ ಕಪ್ಪು ಬಾವುಟ ಹಿಡಿದವರು ನಮ್ಮ ನೇಕಾರ ಬಂಧುಗಳು ಭಾಳ ಪ್ರೀತಿಯಲ್ಲಿ, ಯಾಕಂದರೆ ಅವ್ರ ಕಷ್ಟ ಅಂತದ್ದು. ನಾನು ಮದುವೆಗೆ ಬಂದಿದ್ದರು, ನಾನು MLA ಇದ್ದೆ, ವೀರಪ್ಪ ಮೊಯ್ಲಿ ಅವರು KHDC ಚೇರ್ಮನ್ ಇದ್ದೆ. ನೀವು KHDC ಚೇರ್ಮನ್ ಮದುವೆಗೆ ಬಂದಿರಲ್ಲ, ನಮ್ಮ ಕಷ್ಟ ಕೇಳಿ ಅಂತೇಳಿ ಅಲ್ಲಿ ಕಪ್ಪು ಬಾವುಟ ಇಡ್ತಕ್ಕಂಥವ್ರು ನಮ್ಮ ಹೋರಾಟಗಾರ. ನನಗೇನು ಬೇಸರ ಇಲ್ಲ, ಆ ನೋವಿನಿಂದ ಹಿಡ್ದಿರ್ತಾರೆ. ಅವ್ರ ನೋವಿಗೆ ನಾವು ಸ್ಪಂದಿಸಬೇಕಾಗ್ತದೆ. ಬಜೆಟ್ಗಿಂತ ಪೂರ್ವದಲ್ಲೇ ಅವ್ರದ್ದೊಂದು ನಾನು ಮೀಟಿಂಗ್ ಕಂಡಕ್ಟ್ ಮಾಡ್ತಕ್ಕಂಥದ್ದು, DC ಜೊತೆನೋ ಅಥವಾ ಟೆಕ್ಸ್ಟೈಲ್ ಮಿನಿಸ್ಟರ್ ಜೊತೆನೋ ಒಂದು ಮೀಟಿಂಗ್ ಮಾಡಿ ಸರ್ಕಾರ ಈ ಬಜೆಟಲ್ಲಿ ಏನೇನು ನಮಗೆ ಸಾಧ್ಯತೆ ಮಾಡಲಿಕ್ಕೆ ಅವ್ರಿಗೇನಾಯಿತು ಅದನ್ನು ಮಾಡಿಸ್ಕೊಡೋ ಕೆಲಸ ನಾನು. ನಮ್ಮ ಮೇಲ್ದಂಡೆ ಯೋಜನೆಯಲ್ಲಿ ಮುಳುಗಡೆ ಆದಂಥ ಸಂತ್ರಸ್ತರ ಮಕ್ಕಳಿಗೆ ಶಿಕ್ಷಣ ಮೀಸಲಾತಿ 2000 ಇಸ್ವಿಯಲ್ಲಿ ಘೋಷಣೆ ಮಾಡಿದರು. ಅದು ಜಾರಿಯಲ್ಲಿನೂ ತಂದರು. ಅದು ಕೇವಲ ITI ಡಿಪ್ಲೊಮಾ ಹಾಗೂ JODCಗೆ ಮಾತ್ರ. ನಂತರ 2002ನೇ ಇಸ್ವಿಯಲ್ಲಿ ಅದನ್ನು ಸ್ಥಗಿತಗೊಳಿಸಲಾಯಿತು.
2002ನೇ ಇಸ್ವಿಯಿಂದ ಇವತ್ತಿನವರೆಗೂ ಹೋರಾಟ ಮಾಡಿದರೆ ದುರ್ದಯ ಅನ್ಬೇಕು ಏನೋ ಗೊತ್ತಿಲ್ಲ, ಸರ್ಕಾರದಿಂದ ಒಂದು ಪತ್ರ ಬರಲಿಲ್ಲ. ಅಷ್ಟೇ ಅಲ್ಲದೆ ನಮ್ಮ ಆಯುಕ್ತರು ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಆಯುಕ್ತರು ಪತ್ರ ಬರೆದ್ರು ಅವ್ರಿಗೆ ಉತ್ತರ ಬರಲಿಲ್ಲ. ನಮ್ಮ ಸಂತ್ರಸ್ತರ ಮಕ್ಕಳಿಗೆ ಯಾವ ರೀತಿ ಒಂದು ಶಿಕ್ಷಣ ಸೌಲಭ್ಯದಿಂದ ಅವರು ವಂಚಿತಗೊಳಿಸಾಕತ್ತಾರ ಅದನ್ನು ಸ್ಪಷ್ಟಪಡಿಸಿ. ಎರಡನೇದಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಹಿಳೆಯರು, ಅದು ಬಾಣಂತಿಯರಾಗಿರ್ಬೋದು, ಈಗ ಮೈಕ್ರೋ ಫೈನಾನ್ಸಲ್ಲಿ ದಿವಸ ನಾವು ಅದನ್ನು ಕಾಣಕತ್ತೀವಿ. ಯಾಕೆ ಈ ಮೈಕ್ರೋ ಫೈನಾನ್ಸ್ಗಳನ್ನು ಸರ್ಕಾರ ತಡೆಯವಲ್ದು? ಏನು ಎಷ್ಟು ಜೀವಗಳು ಇನ್ನೂ ಸರ್ಕಾರಕ್ಕೆ ಬೇಕಾಗ್ಯಾವು. ಆದ್ದರಿಂದ ಅತ್ಯಂತ ಗಂಭೀರವಾದ ಈ ವಿಷಯಗಳದಾವು. ತಾವು ಇದನ್ನು ಭಾಳ ಗಮನದಲ್ಲಿಟ್ಕೊಂಡು, ಒಂದು ಸಂತ್ರಸ್ತರ ಮಕ್ಕಳಿಗೆ ಇಟ್ಟಂಥ ಕೇವಲ JODC IIT ಡಿಪ್ಲೊಮಾಗೆ ಇರುವಂಥ ಶಿಕ್ಷಣದ ವ್ಯಾಖ್ಯಾನದ ಹಿನ್ನೆಲೆಯಲ್ಲಿ ಅತ್ಯುನ್ನತ ಮಟ್ಟದ ಶಿಕ್ಷಣಕ್ಕೂ ಮೀಸಲಾತಿ ಕೊಡಬೇಕು ಶಾಶ್ವತವಾಗಿ. ಯಾಕಂದ್ರೆ ನಾವು ಶಾಶ್ವತವಾಗಿ ಅದನ್ನು ಕಳ್ಕೊಂಡಿದ್ದೇವೆ. ನಮಗೆ ಶಾಶ್ವತವಾಗಿ ಎಲ್ಲ ಸೌಲಭ್ಯಗಳು ಅವುಗಳನ್ನು ತಾವು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ತಾವು ಜಿಲ್ಲಾ ಉಸ್ತುವಾರಿ, ತಾವು ಸಫರರ್ ಅದಿರು ಬಹುಶಃ ಅದರಲ್ಲಿ. ಎರಡನೇದಾಗಿ ನಮಗೆ ಮುದ್ರಾಂಕ ಶುಲ್ಕ ಹಾಗೂ ನೋಂದಣಿ ಶುಲ್ಕಗಳ ವಿನಾಯಿತಿ ಕೊಟ್ಟರು. ಅದು ಕೇವಲ 4 ವರ್ಷ ಅಥವಾ 5 ವರ್ಷಗಳಿಗೆ ಮಾತ್ರ ಸೀಮಿತ. ಇವತ್ತು ನೀವು ದುಡ್ಡು ತೊಗೊಂಡ್ರಿ, ನಿಮಗೊಂದು ಫಾರ್ಮ್ ಅಂತ ಸರ್ಟಿಫಿಕೇಟ್ ಅಥವಾ ಒಂದು ಕಾಗದ ಕೊಡ್ತಾರೆ BTDದವರು ಅಥವಾ ಗ್ರಾಮೀಣ ಪ್ರದೇಶದವ್ರಿಗೂ ಕೊಡ್ತಾರೆ. ಅದು ತೊಗೊಂಡ ಮೇಲೆ ನಾವು 5 ವರ್ಷದೊಳಗಾಗಿ ಯಾವ ಮೊತ್ತದ ಪರಿಹಾರ ಧನ ನಾವು ಪಡ್ಕೊಂಡಿರ್ತೀವಿ ಅಷ್ಟು ಮೊತ್ತದ ಪರಿಹಾರ ಧನದ ಅಷ್ಟಕ್ಕೆ ಮಾತ್ರ ನಾವು ಬೇರೆ ಯಾವುದಾದ್ರು ಆಸ್ತಿ ಪರ್ಚೇಸ್ ಮಾಡಿದ್ವಿ ಅಂತ ತಿಳ್ಕೊಂಡ್ರೆ ನಾವು 10 ಲಕ್ಷ ರೂಪಾಯಿ ಪರಿಹಾರ ಧನ ಪಡೆದೀವಿ. ಅದು 20 ಲಕ್ಷ ರೂಪಾಯಿದ ಆಸ್ತಿ ಇತ್ತಂತಂದರೆ ಇವ್ರು ಕೊಡೋದು 10 ಲಕ್ಷ ರೂಪಾಯಿಗೆ ಮಾತ್ರ ಕನ್ಸೆಷನ್. ಮುದ್ರಾಂಕ ಶುಲ್ಕ ಹಾಗೂ ನೋಂದಣಿ ಶುಲ್ಕ ಇರಲಿ, ಅಷ್ಟಕ್ಕೆ ಕೊಲ್ಲಿ. ಅದಕ್ಕೆ ಕಾಲಮಿತಿ ಯಾಕೆ? ಅದಕ್ಕೆ ಕಾಲಮಿತಿ ಹಾಕಲಾರದೆ ಅದನ್ನು ಕೂಡ ಶಾಶ್ವತವಾಗಿ ಈ ಸೌಲಭ್ಯವನ್ನು ನಮಗೆ ಸರ್ಕಾರ ಒದಗಿಸ್ಕೊಡ್ಬೇಕು. ನಾವು ದೇಶಕ್ಕಾಗಿ ಕಳ್ಕೊಂಡವ್ರು 1964ರಿಂದ ಈ ತೊಂದರೆಯಲ್ಲಿ ನಾವು ಬಳಲಾಕತ್ತೀವಿ. ದುರ್ದೈವಶಾತ್ ಈವರೆಗೂ ನಮ್ಮ ಜಗತ್ತಿನಲ್ಲಿ ಯಾವ ಡ್ಯಾಮ್ ಕೂಡ, ಯಾವ ಜಲಾಶಯ ಕೂಡ ಇಷ್ಟು ವಿಳಂಬ ರೀತಿಯಲ್ಲಿ ಆಗಿಲ್ಲ. ಇದು ಭಾಳ ನೋವಿನ ಸಂಗತಿ ಅದ. ಈವರೆಗೂ ನಮ್ಮ ಸಂಪೂರ್ಣವಾದ ಏನಪ್ಪ ಕಾಲುವೆಗಳು ಆಗಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರ ಹೆಸರಂತೂ ಇಟ್ಟಿವಿ, ಕಿತ್ತಿರೋ ಗೊತ್ತಾಗ್ತಾ ಇಲ್ಲ. ಅದನ್ನು ಪೂರ್ತಿಗೊಳಿಸ್ರಿ. ಅದನ್ನು ಪೂರ್ತಿಗೊಳಿಸಿ ನಮ್ಮ ರೈತ ಬಂಧುಗಳು, ಯಾರಿಗೆ ನಾವು ಅನ್ನದಾತ ಅಂತೀರಿ, ಅವ್ರಿಗೆ ಸಿಗುವಂಥ ಸೌಲಭ್ಯ, ನಿಮ್ಮ ಪೆನ್ಷನ್ ಬಿಡ್ರಿ, ನಿಮ್ಮ ಪಗಾರ ಬಿಡ್ರಿ, ನಿಮಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನ ಬಿಡ್ರಿ. ಈ ರೈತರಿಗೋಸ್ಕರ ನೀವೆಲ್ಲ ಸಹಾಯ ಸಹಕಾರ ಕೊಡಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಅತ್ಯಂತ ಕಳಕಳಿಯಿಂದ ಕೇಳ್ಕೊತೀನಿ. ಯಾಕಂದರೆ ಅವ್ರಿಗೆ ನಮ್ಗೆ ಭಾಳ ಒಳ್ಳೆಯ ಬಾಂಧವ್ಯ ಅದ. ಈ ಬಾಂಧವ್ಯದ ಹಿನ್ನೆಲೆಯಲ್ಲಿ ಅವ್ರಿಗೆ ಒತ್ತಾಯ ಹಾಕುವಂಥ ಹಕ್ಕು ನನಗಿದೆ. ನಾನು ತಮ್ಮ ಮೇಲೆ ಒತ್ತಾಯ ಹೇರಿ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಈಗ ಚೀಫ್ ಮಿನಿಸ್ಟರ್ ಮತ್ತು HK ಪಾಟೀಲ್ ಅವರು ಆ ಮೀಟಿಂಗ್ ನಡೀತಾ ಇದೆ. ಮೈಕ್ರೋ ಫೈನಾನ್ಸ್ ಬಗ್ಗೆ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು, ಯಾವ ರೀತಿಯಲ್ಲಿ ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನುವ ಮೀಟಿಂಗ್ ಇವತ್ತೇ ಕರ್ನಾಟಕ ಸರ್ಕಾರದಲ್ಲಿ ಚೀಫ್ ಮಿನಿಸ್ಟರ್ ಮತ್ತು HK ಪಾಟೀಲ್ ಅವರು ಇದೇ ಕ್ಷೇತ್ರದ ಶಾಸಕರಾದಂಥ ಮಾಡ್ತಾ ಇದ್ದಾರೆ. ಐ ಥಿಂಕ್ ಅದಕ್ಕೆ ಆನ್ಸರ್ ಇದೆ. ಅವರೊಂದು ಮಾತು ಹೇಳಿದರು, ದೇಶಕ್ಕಾಗಿ ನಾವು ಸ್ಯಾಕ್ರಿಫೈಸ್ ಮಾಡಿದ್ದೀವಿ. 1964 ಇವತ್ತುವರೆಗೆ ನಮಗೆ ಉತ್ತರ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು. ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಅವರಿಗೆ ಮೀಸಲಾತಿ ಸಿಕ್ಕಿಲ್ಲ. ಯಾವ ರೀತಿಯಲ್ಲಿ ಈ ಹೋರಾಟದಲ್ಲಿ ನೀವು ಹೋರಾಟ ಮಾಡಬೇಕು ಅಂತ ಇದ್ದೀರಿ? 64ರಿಂದ ಯಾವ್ಯಾವ ಪಕ್ಷಗಳು ಬಂದಿದ್ದಾವೆ, ಎಲ್ಲರೂ ಇದೇ ಕೆಲಸ ಮಾಡ್ಕೊಡ್ತಿದ್ದೀವಿ. ಆದರೆ ಇವಾಗ ಒಂದು ಹಂತಕ್ಕೆ ಬಂದಿದೆ. ಇವೇನೇನು ಅವ್ರು ಕೇಳಿದ್ದಾರೆ ಅವೆಲ್ಲದನ್ನು ಇವ್ರು ಮನೆಯಲ್ಲಿ ಇಟ್ಕೊಂಡೇ ಇದ್ರು. ಹೋರಾಟ ಸಮಿತಿ ಅವರು ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಅದು ಚರ್ಚೆ ಆಗ್ತಾನೆ ಇದ್ದಾವೆ. ಒಂದೊಂದಾಗಿ ಏನೇನು ಸಾಧ್ಯ ಇದೆ ಅದನ್ನು ಸಂತ್ರಸ್ತರಿಗೆ ಒದಗಿಸಿಕೊಡ್ಬೇಕಾದ ಅನಿವಾರ್ಯತೆ ಇದೆ. ನಾನು ನನ್ನ ಪ್ರಯತ್ನ ಹಾಗೂ ಹೋರಾಟಗಾರರು ಹಾಗೂ ಅವ್ರು ನಮ್ಮ ಹಿರಿಯರು ಏನಿದ್ರೆ ಅವ್ರದ್ದೆಲ್ಲವನ್ನೂ ಗಮನದಲ್ಲಿಟ್ಕೊಂಡು ಸರ್ಕಾರಗಳ ಮೇಲೆ ಒತ್ತಡ ತರ್ತಕ್ಕಂಥ ಕೆಲಸ ನಾವು ಮಾಡ್ತಿದ್ವಿ. ನಾನು ಸರ್ಕಾರದಲ್ಲಿ ಇದ್ದುಕೊಂಡು ಒಂದು ಕಡೆ ಸರ್ಕಾರದಲ್ಲಿ ಮಂತ್ರಿ, ಇನ್ನೊಂದು ಕಡೆ ಸಂತ್ರಸ್ತ, ಇನ್ನೊಂದು ಕಡೆ ಆ ಜಿಲ್ಲಾ ಮಂತ್ರಿ, ಇವೆಲ್ಲವನ್ನೂ ಜೊತೆಗೂಡಿಸ್ಕೊಂಡು ನಮ್ಮ ಪ್ರಯತ್ನ ನಾನು ಮಾಡ್ತಿದ್ದೇನೆ. ಇದು ದಿಢೀರ್ನೇ ಆಗ್ತಕ್ಕಂಥ ವಿಷಯ.
ದಿಢೀರ್ನೇ ಇವತ್ತು 64ರಿಂದ ಇದು ನೆನಗುದಿಗೆ ಬಿದ್ದಂಥ ಈ ಕಾರ್ಯಕ್ರಮ ಇವತ್ತು ನಾವು ಒಂದು ದಿವಸ ನಾನು ಮಾಡಿಬಿಡ್ತೇನೆ ಅಂತಕ್ಕಂಥ ಹುಚ್ಚತನದ ಮಾತುಗಳು ನಾನು ಹೇಳಲಿಕ್ಕಾಗಲ್ಲ. ಅವ್ರಿಗೆ ಸ್ಪಂದಿಸಬೇಕಾದ ಅನಿವಾರ್ಯತೆ ಇದೆ, ನಾವು ಸ್ಪಂದಿಸ್ತಾ ಇದ್ದೀವಿ. ಎಲ್ಲ ಬೆಳೆಗಳನ್ನು ಬೆಳೆದ ಅವತ್ರೊಳಗೆ ಎಷ್ಟೆಷ್ಟು ಲಾಭ ಐತಿ ಎಷ್ಟು ನುಕ್ಸಾನ ಐತಿ ಎಲ್ಲನೂ ನಮ್ಮ ರೈತರು ಮಾಡ್ಕೋತ ಇಲ್ಲಿ ತನಕ ಬಂದ. ಯಾವ ಪೀಕಿನೊಳಗೂ ನಿರ್ದಿಷ್ಟವಾದಂಥ ಲಾಭ ಇಲ್ಲ. ಏನೋ ಒಂದು 4 ರೂಪಾಯಿ ಉಳಿದ್ರೆ ಈ ಕಬ್ಬಿನೊಳಗೆ ಉಳಿತಾವು ತಿಳಿದ ಎಲ್ಲರೂ ಕಬ್ಬು ಬೆಳ್ಯಾಕೆ ಪ್ರಾರಂಭ ಮಾಡಿದರು. ಅವಾಗ ನಾವು SAP ನಿಗದಿ ಮಾಡಿರಿ ಅಂತೇಳಿ ಒಂದು ಹೋರಾಟ ಮಾಡಿದ್ವಿ. ಆ ಪ್ರಕಾರ ರಾಜ್ಯ ಸರ್ಕಾರ SAP ಕಾನೂನನ್ನು ಮಾಡಿದರು. ಅದರ ಮುಂದೆ ಅದನ್ನು ಮುಂದುವರಿಸ್ಕೊಂಡು ಹೋಗಲಿಲ್ಲ. ಮುಂದೆ ಕೇಂದ್ರ ಸರ್ಕಾರ FRP ನಿಗದಿ ಮಾಡಿದರು. ಆ FRP ನಿಗದಿ ಮಾಡಬೇಕಾದ್ರೆ ಅದಕ್ಕೆ ಒಂದು ಕಾನೂನು ಐತಿ. ಏನತ್ತಂದ್ರೆ ಕಬ್ಬು ಬೆಳೆಯುವ ಖರ್ಚನ್ನು ಹೊರತುಪಡಿಸಿ ಕಬ್ಬು ಬೆಳೆಗಾರರಿಗೆ ಲಾಭಾಂಶವನ್ನು ಇಟ್ಟ ಅದನ್ನು ಬೆಲೆ ನಿಗದಿ ಮಾಡಬೇಕಂತೇಳಿ ಕಾನೂನು ಐತಿ. ಆದ್ರೆ ಆ FRP ನಿಗದಿ ಮಾಡೋದ್ರೊಳಗೆ ಏನೇನು ಮಾಡಾಕತ್ಯಾರು ಅಂತಂದ್ರೆ ಪ್ರತಿ ವರ್ಷ FRPಯನ್ನು ಆ ಬೆಳೆಯೋ ಖರ್ಚನ್ನು ಆಧರಿಸಿ ಹೆಚ್ಚು ಮಾಡ್ಕೊತ ಹೋಗ್ಬೇಕಂತೇಳಿ ಕಾನೂನು ಐತಿ. ಆದರೆ ಇಲ್ಲಿ ಏನು ಮಾಡಿದರು ಅಂತಂದ್ರೆ 2013ರಿಂದ ಇಲ್ಲಿ ತನಕ 2 ವರ್ಷ FRPಯನ್ನು ನಿಗದಿ ಮಾಡಲಿಲ್ಲ. ಹಿಂದಿನದ್ದನ್ನು ಮುಂದುವರಿಸಿದರು ಕೇಂದ್ರ ಸರ್ಕಾರ. ಅಲ್ಲಿ ನಮಗೆ ಪ್ರತಿ ವರ್ಷ 200 ರೂಪಾಯಿ ನುಕ್ಸಾನ ಆಯ್ತು. ಮುಂದೆ 2 ಸಲ 9.5 ರಿಕವರಿಗೆ ಬೇಸ್ 9.5 ಇದ್ದದ್ದನ್ನು ಅದನ್ನು 10ಕ್ಕೆ ತಂದರು. ಅಲ್ಲಿಯೂ ನಮಗೆ ನುಕ್ಸಾನ ಆಯ್ತು. 10 ಇದ್ದದ್ದನ್ನು 10.25ಕ್ಕೆ ತಂದರು. ಅಲ್ಲಿಯೂ ನಮಗೆ ನುಕ್ಸಾನ ಆಯ್ತು. ಈ ರೀತಿ ಇವನ್ನ 4 ಸಲ ಈ FRP ನಿಗದಿ ಮಾಡಲಾರ್ದ ಬೇಸ್ ಹೆಚ್ಚು ಮಾಡಿ ಇದನ್ನು ಮಾಡಿದ್ದಾರೆ. ಇವತ್ತು ನಮ್ಮದು FRP 3,400 ರೂಪಾಯಿ ಐತಿ. ಇದು 10.25ಕ್ಕೆ. ನಮ್ಮದು FRP ನಿಗದಿ ಮಾಡುವಾಗ ಏನು ಕಾಸ್ಟ್ ಆಫ್ ಕಲ್ಟಿವೇಶನ್ ನಮ್ಮದು ಬರ್ತೈತಿ ಅದ್ರ ಪ್ರಕಾರ ನಿಗದಿ ಮಾಡ್ಕೋತ ಬಂದಿದ್ರೆ ಇವತ್ತು ನಮ್ಮದು FRP 4,500 ರೂಪಾಯಿ ಇರಬೇಕಾಗಿತ್ತು. ಅದು ಬೇಸ್. ಆದರೆ ಇವತ್ತು 3,400 10.25ಕ್ಕೆ ಮಾಡಿದರು. ಇದರಿಂದ ನಮ್ಮ ಕಬ್ಬು ಬೆಳೆಯೋ ಖರ್ಚು ಕೂಡ ಬಾರದಂತಾಗೈತಿ. ಈ ಶುಗರ್ ಫ್ಯಾಕ್ಟ್ರಿಗಳೆಲ್ಲವೂ ಕೇಂದ್ರ ಸರ್ಕಾರದ ಮೇಲೆ ಡಿಪೆಂಡ್ ಆಗಿಬಿಟ್ಟಿದೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂಡರ್ ಕಂಟ್ರೋಲ್ ಬೈ ಸೆಂಟ್ರಲ್ ಗೌರ್ಮೆಂಟ್. FRP ನಿಗದಿ ಮಾಡ್ತಕ್ಕಂಥವ್ರು ಅವರು. ನಾವು SAPದಲ್ಲಿ ಬೈ ಪ್ರಾಡಕ್ಟ್ದಲ್ಲಿ ಬರ್ತಕ್ಕಂಥ ಲಾಭಾಂಶಗಳನ್ನ ಗಣನೆಗಿಟ್ಟುಕೊಂಡು ರೈತನಿಗೆ 30% ಹಣ ಕೊಡಬೇಕಾಗ್ತಕ್ಕಂಥದ್ದು. ಒಟ್ಟಾರೆ ಪರಿಸ್ಥಿತಿಯನ್ನು ತಿಳಿಗೊಳಿಸ್ಬೇಕಾದ್ರೆ FRP ಹೆಚ್ಚಾಗಿ ಹೋಗಬೇಕಾಗಿದೆ. ಅದು ಇವತ್ತು ಆಗ್ತಾ ಇಲ್ಲ. ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮೇನು SAP ಬಗ್ಗೆ ಹೇಳ್ತಾ ಇದ್ರಿ ಅದನ್ನು ನಾವು ಗಮನಿಸೋಣ. ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದು ನಾವು ಮಾಡಬೇಕಾಗ್ತದೆ. ಅದು ನಾನು ಮಾತಾಡ್ತೇನೆ, ತಮ್ಮ ಜೊತೆನೂ ಮಾತಾಡ್ತೇನೆ, ಮಿನಿಸ್ಟ್ರ್ ಜೊತೆನೂ ನಾನು ಮಾತಾಡ್ತೇನೆ. ತೂಕದಲ್ಲಿ ಇವತ್ತು ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಶಿವಾನಂದ ಪಾಟೀಲರು ಎಲ್ಲ ಕಡೆ ಈ APMCಗಳಲ್ಲಿ ಮತ್ತೊಂದು ಮಗದಲ್ಲಿ ತೂಕದ ಯಂತ್ರಗಳನ್ನ ಹಾಕ್ತಕ್ಕಂಥ ಒಂದು ದಿಟ್ಟ ನಿಲುವನ್ನು ಸರ್ಕಾರ ತೆಗೆದುಕೊಂಡಿದೆ. ಆ ದಿಶೆಯತ್ತ ನಮ್ಮ ಮೊದಲಕ್ಕೂ ಒಂದು APMCಯಲ್ಲಿ ಇವತ್ತು ತೂಕದ ಯಂತ್ರ ಮಂಜೂರಾತಿ ಆಗಿದೆ. ಆ ನಿರ್ಣಯ ಸರ್ಕಾರ ನಿರ್ಣಯ ತಗೊಂಡದಕ್ಕೆ ನಾವು ತುಂಬ ಧನ್ಯವಾದ ಹೇಳ್ತೀವಿ. ಥ್ಯಾಂಕ್ ಯು. ಸಿರ್ಬೂರವ್ರು ಏನು ಕಬ್ಬು ಕಳಿಸ್ತಲ್ಲ ಅಷ್ಟೇ ನಾನು ಕಬ್ಬು ಕಳಿಸ್ತೀನಿ ರೀ ಫ್ಯಾಕ್ಟ್ರಿಗೆ. ಅಲ್ಲೆಲ್ಲಿ ಅನ್ಯಾಯ ಆಗಬಾರ್ದು ಅಂತಕ್ಕಂಥದ್ದು ನಂದು ಒಂದು ವಾಡಿಕೆ. ಆದರೆ ಆ ಕಾರ್ಖಾನೆ ಹಾಗೂ ರೈತ ಎರಡನ್ನೂ ಉಳಿದ್ರ ಕಡೆ ನಾವು ಇಬ್ಬರು ಗಮನ ಹರಿಸ್ಬೇಕಾದ ಅನಿವಾರ್ಯತೆ ಇದೆ. ರೈತರು ಯಾವ ಪರಿಸ್ಥಿತಿ ಒಳಗದಾರಂದ್ರೆ ಇನ್ನು ಏನಿದ್ರು ಹಗ್ಗ ತೊಗೊಂಡು ಉರ್ಲಕೊಳ್ಳೋ ಪರಿಸ್ಥಿತಿ ಒಳಗದಾರ. ಸರ್ಕಾರಗಳು ಕನ್ನ ಮುಚ್ಚಾಲೆ ಆಡ್ತಾ ಇದ್ದಾರೆ. ಅವರು ಸರ್ಕಾರ ಬಂದಾಗ ಅವ್ರು ಬಂದು ಇಲೆಕ್ಷನ್ ಬಂದಾಗ ಮಾತು ಕೊಟ್ಟು ಹೋಗ್ತಾರ, ಇನ್ನೊಂದು ಸರ್ಕಾರ ಬಂದಾಗ ಅವ್ರು ಬಂದಾಗ ಇಲೆಕ್ಷನ್ ಬಂದಾಗ ಮಾತು ಕೊಟ್ಟು ಹೋಗ್ತಾರೆ. ಆದರೆ ಯಾವುದೇ ಪರಿಹಾರ ಮಾಡ್ತಿಲ್ಲ. ಸರ್ಕಾರದ ಯಾವುದೇ ನೀತಿಗಳನ್ನು ಯಾವುದೇ ಮುಳುಗಡೆ ಸಂತ್ರಸ್ತರ ಆಫೀಸರ್ಗಳು ಯಾವುದೇ ಒಂದು ಕಿಮ್ಮತ್ತು, ಎಷ್ಟು ಸ್ಪಷ್ಟವಾಗಿ ಹೇಳ್ತೇನೆ ಅಂದರೆ ಯಾವುದಕ್ಕೂ ಕಿಮ್ಮತ್ತಿಲ್ಲ. ಆಫೀಸಲ್ಲಿ ಹೋದ್ರೆ ಮೊಬೈಲ್ ನೋಡ್ತಾರೆ, ಗೇಮ್ ಆಡ್ತಾರೆ. ಯಾಕಂದರೆ ನಮ್ಮ ಕಡೆ ಇರೋಕ್ಕಿಲ್ಲ, ನಮ್ಮ ಕಡೆ ಪರಿಹಾರ ತೊಗೊಳಕ್ಕೆ ಸರ್ಕಾರ ಯಾವುದೂ ನಮ್ಗೆ ಇನ್ನೂ ನಿರ್ಣಯ ಕೊಟ್ಟಿಲ್ಲ, ಈ ಥರ ಹೇಳ್ತಾರೆ. ಮತ್ತು ಸರ್ಕಾರದವರು 16ನೇ ತಾರೀಕು ಬೆಳಗಾವಿ ವಿಧಾನಸೌಧದಲ್ಲಿ ಏನು ಕೊಟ್ಟಿತ್ತು ಮಾತು,
22 ತೆಗೆದು 24ರವರೆಗೆ ಮಾಡ್ತೀವಿ ನಾವು ಇದನ್ನು ಕೋರ್ಟಿಗೆ ಅಪ್ಡೇಟ್ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತೀವಿ. ಇವತ್ತಿನವರೆಗೂ ಕೋರ್ಟಿಗೆ ಅಪ್ಡೇಟನ್ನು ಸರ್ಕಾರ ಸಲ್ಲಿಸಿಲ್ಲ. ಹೊಳ್ಳಿ ಸಲ್ಲಿಸಿಲ್ಲ. ಹೊಳ್ಳಿ ಯಾವುದೇ ಪರಿಹಾರ ನಾವು ತತ್ಕ್ಷಣವಾಗಿ ಮಾಡ್ತೀವಿ ಅಂತ. ಸರ್ ನಮ್ಮ ಪರಿಸ್ಥಿತಿ ಎಲ್ಲಿಗಿದೆ ಅಂದರೆ ಸರ್, ರೈತನ ಮಕ್ಕಳು ಯಾವಾಗ ಸರ್ ಉದ್ಧಾರ ಆಗೋದು? ಇವ್ರು ಹೇಳ್ತಾರೆ ಇಲ್ಲ ನಾವು ಈ ಸಲ ಮಾಡ್ತೀವಿ, ಈ ಸಲ ಕೊಡ್ತೀವಿ ಅಂತೇಳಿ ಸರ್ಕಾರ ಭಾಷಣ ಮಾಡಿ ಹೋಗ್ತಾನೇ ಇದ್ದಾವೆ. ಸರ್ ರೈತನ ಮಕ್ಕಳು ಫ್ಯೂಚರ್ ನೋಡ್ಕೋಬೇಕಿಲ್ವಾ? ನಾವು ಎಲ್ಲಾದರೂ ಇವಾಗ ಭೂಮಿ ಕಳ್ಕೊಳ್ತಾ ಇದ್ದೀವಿ. ನಮ್ದು ಎಂಥ ಮಣ್ಣು ಗೊತ್ತು ಸರ್, ರಾಯಲ್ ಮಣ್ಣಿದು. ನಾವು ಎಂಥ ಮಣ್ಣನ್ನು ಕಳ್ಕೊಂಡು ಇವ್ರಿಗೆ ನಾವು ದಾರಿ ಇರ್ತಾ ಇದ್ದೀವಿ. ಇದ್ರ ಬಗ್ಗೆ ಕಿಂಚತ್ತು ಕಿಮ್ಮತ್ತಿಲ್ಲದಂಥ ಸರ್ಕಾರಗಳು ಸರ್ ಇವು. ಸರ್ ಇವ್ರಿಗೆ ಒಂದು ಕೋರ್ಟ್ ಅಪ್ಡೇಟ್ ಕೊಡೋಕೆ ನಾಲ್ಕು ಡೇಟ್ ತೊಗೊಂಡಾರೆ ಸರ್. 23 ಮೊನ್ನೆ 23ಕ್ಕಿತ್ತು, ಇವತ್ತು ಮತ್ತೆ 7ನೇ ತಾರೀಕು. ಆದರೆ ನ್ಯಾಯಾಲಯದ ಈ ಮುಖಾಂತರ ನಾನು ನ್ಯಾಯಾಲಯಕ್ಕೆ ಇದನ್ನು ಬಾಧಿಸ್ತೀನಿ ಅಂತ ತಿಳ್ಕೊಬಾರ್ದು. ನ್ಯಾಯಾಲಯದಲ್ಲಿ ಕಠೋರವಾದ ಯಾವುದೇ ಆಜ್ಞೆಗಳು ನಮ್ಮ ರೈತರ ಪರವಾಗಿ ಬರ್ತಾ ಇಲ್ಲ ಸರ್. ಇದಕ್ಕೆ ಪರಿಹಾರವಾಗಿ ಕೊಡ್ತಾನೂ ಇಲ್ಲ. ಮತ್ತು ಸರ್ಕಾರದವರು ಭಾಳ ಸುಲಭವಾಗಿ ಹೇಳ್ತಾರೆ. ಯಾಕಂದರೆ ನಾವು ಯಾವಾಗಲೂ ರೈತರು ಹೋರಾಟ ಮಾಡ್ತೀವಿ, ಇದಿಲ್ಲ ಹೋರಾಟ ಬೇಡ ಸರ್, ನಮಗೆ ಯಾಕೆ ಬೇಕು ಸರ್, ನಮ್ಗೆ ಕೊಟ್ರಿ ಹೌದಿಲ್ಲ ಸರ್. ಆದ ಕಾರಣದಿಂದ ತಾವುಗಳು ಈ ಮುಖಾಂತರ ಈ ಮೀಡಿಯಾದಿಂದ ಅಪಿಡೇಟ್ ಸಲ್ಲಿಸ್ಬೇಕು ಸರ್. ಈಗ 7ನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ, ಇನ್ನೂ ಕೊಟ್ಟಿಲ್ಲ. ತೊಂದರೆ ಮಾತ್ರ ಅಲ್ಲ, ಆಕ್ರೋಶನೂ ಇದೆ. ಜನಗಳು ಒಂದು ರೀತಿಯ ಫೆಡಪ್ ಅಂತ ನಾವು ಹೇಳ್ತೀವಿ. ಹೋರಾಟ ಮಾಡಿ 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 ಈ ಸ್ಥಿತಿಗೆ ಬಂದಿದ್ದಾರೆ. ಹೋರಾಟವು ಆಕ್ರೋಶದ ಕಡೆಗೆ. ಈಗ ಅವರು ಮಾತಾಡುವಾಗ ನೋಡಿ, ಅವರ ನೋವು ಆಕ್ರೋಶ ಎರಡೂ ಇದೆ. ಈಗ ಅಫಿಡವಿಟ್ ಸಲ್ಲಿಸುವ ವಿಷಯಕ್ಕೆ ಬಂದಾಗಲೂ ಕೂಡ ಸರ್ಕಾರಗಳು ಕಡೆಗಣಿಸ್ತಾ ಇದ್ದಾವೆ, ಅದನ್ನು ಟೈಮ್ ಬೈ ಟೈಮ್ ಮಾಡ್ತಾ ಇಲ್ಲ ಅನ್ನುವ ಕೊರಗು ಅವ್ರದ್ದು. ಏನಂತೀರಿ? ನಾನು ಒಬ್ಬ ರೈತಾಗೆ ನಾನು ಮಾತಾಡ್ತಾ ಇದ್ದೆ. ಯಾವುದೇ ವಿಷಯಗಳನ್ನು ನಾವು ದಿಢೀರ್ನೇ ಪರಿಹಾರ ಮಾಡಲಿಕ್ಕಾಗ 64ರಿಂದ ನಾವು ಜನಪ್ರತಿನಿಧಿಗಳು ಏನು ಮಾಡಿದ್ದೀವಿ ಏನಿಲ್ಲ ಅಂತಕ್ಕಂಥದ್ದು ಎಲ್ಲವನ್ನೂ ಕ್ಯಾಲ್ಕುಲೇಷನ್ ಮಾಡಿದಾಗ ನಾವು ಈ ಡ್ಯಾಮನ್ನು ಮುಗಿಸರಲ್ಲಿ ವಿಫಲರಾಗಿದ್ದಂತೂ ಸತ್ಯ. ಇದು ನನ್ನದೊಂದು ಸರ್ಕಾರಕ್ಕೆ ಬರೋದಿಲ್ಲ, ನಾವು ಇನ್ನೊಂದು ಸರ್ಕಾರಕ್ಕೆ ಬರೋದಿಲ್ಲ. ಇವರೇ ಆರಿಸಿ ಕಳಿಸ್ತಕ್ಕಂಥ ಜನಪ್ರತಿನಿಧಿಗಳು, ಅವರೇನು ದಿಢೀರ್ನ ಮಹಾರಾಜರು ಏನಲ್ಲ. ಅವ್ರ ಜೊತೆಯಾಗಿ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಫೇಲ್ ಆಗಿದೆ. ಇದನ್ನು ಸರಿ ಮಾಡ್ತಕ್ಕಂಥದ್ದು ಕೆಲಸ ನಾವು ಕೈಗೆತ್ಕೊಂಡಿದ್ದೀವಿ. ಅದನ್ನು 2 ಪಾರ್ಟ್ ಮಾಡಿದ್ರು. 21 ತನಕ ಬೇರೆ, 24ಕ್ಕೆ ಬೇರೆ. ಇದ್ರಿಂದ ರೈತಂದು ಹಾನಿ ಆಗ್ತಿದೆ ಅಂತೇಳಿ ನಾವು ನಿನ್ನೆ ಮೀಟಿಂಗ್ ಆಗಿದ್ದೆ. ನಾನು ಅದನ್ನೇ ಹೇಳಿದ್ದೀನಿ, ನೆಕ್ಸ್ಟ್ ಕ್ಯಾಬಿನೆಟ್ಗೂ ಬರುತ್ತೆ, ನೆಕ್ಸ್ಟ್ ಬಜೆಟ್ದೊಳಗೂ ನಾವು ಇದನ್ನು ಏನಾದರೂ ಒಂದು ತುರ್ತು ಕ್ರಮ ಕೈಗೊಳ್ತೀವಿ. ಈಗ ಸಮಾನತೆ ಅನ್ನತಕ್ಕಂಥ ಒಂದು ಮಾತು ಬರ್ತದೆ. ನಿನ್ನೆ ಬೀಳಗಿ ತಾಲೂಕಿನಲ್ಲಿ SC ST ಸಮಾಜದನ್ನು ಒಂದುಗೂಡಿಸಿ ಮೈಸೂರವರು ಒಂದು ಭಾಷಣಕ್ಕೆ ಒಂದು ಇದು ಕಾನೂನು ಬಗ್ಗೆ ಹೇಳಿದರು. ಇವತ್ತಿನ ಮಿತಿಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ 50,000 ST ಕುಟುಂಬಗಳದಾವ. 50,000 ಕುಟುಂಬಗಳ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಂದಿಲ್ಲ. ರೈತರ ಮಕ್ಕಳಿಗೆ 50,000 ಕುಟುಂಬದ ಮಕ್ಕಳಿಗೆ. ನಿನ್ನೆ ನಾವು ಅಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿ ಕೇಳಿದ್ರೆ ಮೇಲಾಧಿಕಾರಿಗಳ ಹೆಸರು ಹೇಳ್ತಾರೆ. ಒಂದನೇ ಪ್ರಶ್ನೆ. ಎರಡನೇದ್ದು, ರೈತರಿಗೆ ಫ್ಯಾಕ್ಟ್ರಿಗೆ ಕಬ್ಬು ತೆಗೆದುಕೊಂಡು ಹೋಗಬೇಕಾದ್ರೆ ಕೆಲವು ಹಳ್ಳಿಗಳಿಗೆ ಗುಡ್ಡಗಾಡು ಪ್ರದೇಶ ಅದ. ಗುಡ್ಡಗಾಡು ಪ್ರದೇಶದಲ್ಲಿ ರಸ್ತೆ ಕೊಟ್ಟರು ಸಹಿತ, ಮಾನ್ಯ ಖಂಡ್ರೆ ಸಾಹೇಬರು ಒಪ್ಪಿಗೆ ಕೊಟ್ಟರು, DF ಅವರು ಒಪ್ಪಿಗೆ ಕೊಟ್ಟರು ಸಹಿತ ತಾಲೂಕಾ ಫಾರೆಸ್ಟ್ ಅಧಿಕಾರಿಗಳು ಇನ್ನೂವರೆಗೆ ಒಪ್ಪಿಗೆ ಕೊಟ್ಟಿಲ್ಲ ಕಬ್ಬು ತಗೊಂಡು ಹೋಗಲಿಕ್ಕೆ. ಇದು ಎರಡನೇ ಪ್ರಶ್ನೆ. ಒಳ್ಳೆ ನೆನಪು ಮಾಡಿದ್ದಾರೆ, ಸ್ಕಾಲರ್ಶಿಪ್ ಯಾಕೆ ಬಂದಿಲ್ಲ ಅನ್ನೋತಕ್ಕಂಥದ್ದು. ಒಂದು ಕಡೆ ಕೇಂದ್ರ ಸರ್ಕಾರದವರು ಸ್ಕಾಲರ್ಶಿಪ್ ಬಂದ್ ಮಾಡಿದ್ದಾರೆ SC STಗಳಿಗೆ. ಕೇಳ್ರಿ, ನಾನು ಹೇಳುತ್ತಾನೆ ಕೇಳಿಯಪ್ಪ. ನಿಂದು ಕೇಳಿದ್ದೀನಲ್ಲ, ನಾನು ಕೇಳಿದ್ದೀನಲ್ಲ. STಗಳಿಗೆ ಸ್ಕಾಲರ್ಶಿಪ್ ಬಂದಿರಲಿಲ್ಲ ಅಂದರೆ ಇಮಿಡಿಯೇಟ್ ಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗತ್ತೆ, ನಮ್ಮ ಕರ್ತವ್ಯ ಇದೆ. ಅದನ್ನು ಇಮಿಡಿಯೇಟ್ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಬರ್ತೀನಿ, ಅದನ್ನು ಸ್ಕಾಲರ್ಶಿಪ್ ಕೊಡಿಸೋ ಕೆಲಸ ನಾನು ಮಾಡ್ತೀನಿ. ಸಚಿವ ಸಂಪುಟದಲ್ಲಿ ಕೃಷ್ಣಾ ನದಿಯ ನೀರನ್ನು ತುಂಗಭದ್ರಾ ಭಾಗದಲ್ಲಿ ಸರಿಸುಮಾರು 20 TMC ನೀರನ್ನು ಈ ಭಾಗದಿಂದ ಒಯ್ದು ಆ ಭಾಗಕ್ಕೆ ನೀರಾವರಿ ಮಾಡಲಿಕ್ಕೆ 2 ಯೋಜನೆಗಳನ್ನು ರೂಪಣೆ ಮಾಡಿದ್ದೀರಿ ಅಂಥೇಳಿ ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು, ಸರ್ಕಾರ ಒಂದು ಕಡೆ UKPಯನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ. ಯಾಕೆ ನಮಗೆ ಅನುಮಾನ ಕಾಡ್ತಾ ಇದೆ ಅಂದರೆ, ಈ ಯೋಜನೆ ಪೂರ್ಣ ಆದರೆ ನೀರು ಸದ್ಬಳಕೆ ಆಗ್ತದೆ. ನೀವು ಬೇಸಿಗೆಯಲ್ಲಿ ನೋಡಿದಿರಿ, ನಮ್ಮ ಭಾಗದಲ್ಲೇ ಬತ್ತಿ ಹೋಗ್ತದೆ ನದಿ. ಆದರೆ ನಮ್ಮ ಕೃಷ್ಣಾ ನೀರನ್ನು ತಾವು ತುಂಗಭದ್ರಾ ಕೆನಾಲ್ಗಳಿಗೆ ಹರಿಸಲಿಕ್ಕೆ
ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡಿದಿರೋ ಇಲ್ಲೋ ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಒಂದು ವೇಳೆ ಆ ನಿರ್ಧಾರವನ್ನು ಕೈಗೊಂಡಿದ್ರೆ ಉತ್ತರ ಭಾಗದ ವಿಶೇಷವಾಗಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯ ಶಾಸಕರು ಯಾಕೆ ಅದಕ್ಕೆ ಅನುಮೋದನೆ ನೀಡಲಿಕ್ಕೆ ನೀವು ಸಮ್ಮತಿಯನ್ನು ಕೊಟ್ರಿ ಅನ್ನುವಂಥದ್ದು ನನ್ನ ಪ್ರಶ್ನೆ. ತಮ್ಮ ಹೆಸರು? ಸಂತೋಷ್ ಬಗ್ಲಿ ದೇಸಾಯಿ ಅಂತೇಳಿ ವಕೀಲ್. ನಾನ್ ಕ್ಯಾಬಿನೆಟ್ ಮೀಟಿಂಗ್ದಲ್ಲಿ ಇದ್ದಾಗ ಇದು ಯಾವುದೂ ಪಾಸ್ ಆಗಿಲ್ಲ. ನಾನೇನಾದರೂ ಒಂದೊಂದು ಕ್ಯಾಬಿನೆಟ್ ತಪ್ಪಿಸಿರ್ತೀನಿ, ಅದ್ರಾಗ ಏನಾದರೂ ಬಂದಿದ್ರೆ ಅದನ್ನು ಗಮನ ಹರಿಸ್ತೀನಿ, ವಕೀಲ್ರಿಗೆ ಅದನ್ನು ತಿಳಿಸ್ತೀನಿ, ಏನಾಗೈತೆ ಅನ್ನೋದು ನೀವು ಪರ್ಸ್ನಲಿ ತಿಳಿಸ್ತೀನಿ. ಬಾಗಲಕೋಟೆ ಮುಳುಗಡಿ ನಗರಿ ಇದು ಕೇವಲ ಎರಡೂ ಪಕ್ಷಗಳಿಗೆ ಪ್ರಚಾರ ಸಮಯದಾಗ ಉಪಯೋಗ ಆಗೋಂಥ ಒಂದು ಪದ ಅಷ್ಟೇ ರೀ. ಬಾಗಲಕೋಟೆಗೆ ತಮ್ಮದೇ ಸರ್ಕಾರ ಇದ್ದಾಗ ಏನು ಅನುದಾನ ಇದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಡುಗಡೆ ಮಾಡಿತ್ತು, ಅದಕ್ಕೆ ಅನುದಾನ ಕೊಡಲಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ಸಾರಿ ಅದರ ಸಂಬಂಧ ಹೋರಾಟನೂ ಮಾಡ್ತಾರೆ, ಬೂಟ್ ಪಾಲಿಷ್ನೂ ಮಾಡ್ತಾರೆ, ಭಿಕ್ಷಾಟನೆ ಮಾಡ್ತಾರೆ, ನಮಸ್ಕಾರ ಹಾಕ್ತಾರೆ. ಪಕ್ಕದ ಜಿಲ್ಲೆದವರು ನಮ್ಮ ಜಿಲ್ಲೆಗೆ ದವಾಖಾನೆಯ ತವರೂರು ಅಂತ ಕರೀತಾರೆ ಸರ್. ಅಷ್ಟು ಖಾಸಗಿ ದವಾಖಾನೆಗಳಾಗಿದ್ದಾವೆ ಸರ್. ಇನ್ನೂ ತನ ಆದರೂ ತಾವು ಯಾವುದೇ ಸರ್ಕಾರಿ ವೈದ್ಯಕೀಯ ಕಾಲೇಜ್ಗೆ ಅನುದಾನ ಎತ್ತಕ್ಕೆ ಯಾವುದೇ ಸರ್ಕಾರ ಬಂದ್ರೂ ಕೂಡ ಧ್ವನಿನ ಎತ್ತಂಗಿಲ್ಲ ಸರ್. ತಮಗೆ ಮನವಿ ಕೊಟ್ಟು ಸಾಕಾಗಿಬಿಟ್ಟಿದೆ ಸರ್. ಸುಮಾರು ಸತಿ ಹೋರಾಟ ಮಾಡಿದೆ. ಇನ್ನು BTD ವಿಷಯಕ್ಕೆ ಬಂದ್ರೆ ಸರ್, BTD ಒಳಗೆ ಮುಳುಗಡೆ ಆದ ಸಂತ್ರಸ್ತ ತನ್ನ ಜಾಗ ತಗೋಬೇಕಪ್ಪ ಅಂತಂದ್ರೆ ಮುಳುಗಡೆಗೆ ಏನು ರೊಕ್ಕ ಕೊಟ್ಟಿರ್ತಿರಲ್ಲ, ಅದ ರೊಕ್ಕನ ಲಂಚ ಕೊಟ್ಟು ಜಾಗ ತೊಗೊಳ್ಳೋಂಥ ಪರಿಸ್ಥಿತಿ BTDದಾಗ ಬಂದಿದೆ ಸರ್. ಇದು ಮುಳುಗಡೆ ಸಂತ್ರಸ್ತರ ಪರಿಸ್ಥಿತಿ ಸರ್. ಅವ್ರು ಏನಾದರೂ ಪರ್ಟಿಕ್ಯುಲರ್ ವಿಷಯದಾಗ ಯಾರ್ಯಾರಿಗಾರ ಕೊಟ್ಟಿದ್ರು ಹೇಳಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತಿದ್ರು. ಅದನ್ನ ಮೆಡಿಕಲ್ ಕಾಲೇಜ್ ಆನಂತರ ಹೇಳ್ತೀನಿ, ಅದು ಯಾವುದೋ ಒಂದು ಲಂಚದ ಹೇಳಿದ್ದಿಲ್ಲ. ಅಂಥವನು ಮನ್ಮತ ಅಂತ ಹೇಳಿದ್ದವನು ಇವತ್ತು ನಾನು ಸಸ್ಪೆಂಡ್ ಮಾಡಿಸಿದ್ದೀನಿ. ಕೆಲವು ವಿಷಯಗಳು ಅಂಥ ಅಧಿಕಾರಿಗಳು ಅಲ್ಲವ್ರು ಇಬ್ಬರು ಇರ್ತಾರೆ, ಅಂಥವ್ರ ಮೇಲೆ ಕ್ರಮನೂ ಕೈಗೊಂಡಿದ್ವಿ, FIR ಆಗಿದೆ. ನಾನು ಯಾವುದು ಮುಲಾಜಿ ಇಟ್ಕೊಳ್ಳೋದಿಲ್ಲ. ಯಾರ ಅಧಿಕಾರಿಗಳು ಅಂಥವ್ರು ಬಂದರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಮೆಡಿಕಲ್ ಕಾಲೇಜ್ ಬಗ್ಗೆ ಮಾತನಾಡಿದ್ದಾರೆ, ಅದು ಹಣದ ಮತ್ತೊಂದು ವ್ಯವಸ್ಥೆಯನ್ನು ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಅದನ್ನು ಮಾಡ್ತಕ್ಕಂಥ ಕೆಲಸನ ಮಾಡ್ತಾರೆ. ನೇಕಾರ ಸಮಸ್ಯೆಗಳು ಸೀಸನ್ ವೈಸ್ ಮಾರ್ಕೆಟ್ ಇರ್ತೈತೆ, ಅದಕ್ಕೆ ನಾವು ಆ ಸೀರೆ ತಯಾರಾಗಿದ್ದನ್ನ ಸ್ಟಾಕ್ ಮಾಡ್ಕೊಳ್ಳೋಕ್ಕೆ ಆವೃತ್ತ ನಿಧಿ ಅಂತೇಳಿ ಒಂದು ಸಮರ್ಪಕವಾಗಿ ಕೊಟ್ಟರಪ್ಪ ಅಂದ್ರೆ ಅನುಕೂಲ ಆಗುತ್ತಾ? ಒಂದು ಕ್ವಶನು. ಎರಡನೇದು, ಜೋಳಿ ಪಾರ್ಕ್ ಏನೈತೆ ಅದು ಪರಿಣಾಮಕಾರಿಯಾಗಿ ಮಾಡಬೇಕು. ಅದ್ರ ಜೊತೆಗೆ 2015ರಿಂದ ಬಡ್ಡಿ ಸಹಾಯಧನ ಕೊಡ್ತೀನಿ ಅಂತೇಳಿ ಜೋಳಿ ನೀತಿ ಒಳಗೆ ಹೇಳ್ತಾರೆ. ಅದು 2015ರಿಂದ ಇಲ್ಲಿವರೆಗೂ ಯಾವುದೇ ಬಡ್ಡಿ ಸಹಾಯಧನ ಬಂದಿಲ್ಲ. ಈಗ ಉಸ್ತುವಾರಿ ಸಚಿವರು ಮಾತ್ರ ಆನ್ಸರ್ ಕೊಡ್ಲಿಕ್ಕಲ್ಲ, ಇಲ್ಲಿ ಸಂಸದರಿಂದ ಹಿಡಿದು ಎಲ್ಲಾ ಶಾಸಕರನ್ನು ಕರೆದಿದ್ದೀವಿ, ನಿಮ್ಮ ಕ್ಷೇತ್ರದ ಶಾಸಕರನ್ನು ಕರೆದಿದ್ದೀವಿ. ಎಲ್ಲರಿಗೂ ಕ್ವಶನ್ ಕೇಳಲಿಕ್ಕೆ ಆಗಲ್ಲ. ಕ್ವಶನ್ ಕೇಳಕ್ಕಾಗದ ಸಮಯದಲ್ಲಿ ನೀವು ನಿಮ್ಮ ಕ್ವಶನ್ ಅನ್ನು ಒಂದು ಪೇಪರಲ್ಲಿ ಬರೆದು ಪವರ್ ಟಿವಿಯ ಸಿಬ್ಬಂದಿ ಬರ್ತಾರೆ, ಅವ್ರಿಗೆ ಕೊಡಿ. ಆ ಕ್ವಶನ್ ಅನ್ನು ನಾವು ಕೇಳಿ ಲೈವ್ ಅಲ್ಲಿ ನಿಮಗೆ ಅದರ ಉತ್ತರವನ್ನು ನಾವು ಕೊಡಿಸ್ತೀವಿ. ಜವಳಿ ಪಾರ್ಕನ್ನ ಮುಂದುವರಿಸಿಕೊಂಡು ಇನ್ನೂ ಹಲವಾರು ಇಂಡಸ್ಟ್ರಿಗಳಿಗೆ ಎನ್ಕರೇಜ್ ಮಾಡ್ತಕ್ಕಂಥದ್ದು ಇದೆ. ಅದನ್ನು ಮಾಡಬೇಕಾಗತ್ತೆ, ಅದನ್ನು ನಾವು ಮಾಡೋದು. ಎಸ್, ನಿಮ್ಮ ಕ್ವಶನ್. ಬಾಗಲಕೋಟೆ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾರೆ. ಯಾವ ರೀತಿ ಅಂದರೆ ಪ್ರೈವೇಟ್ ಕಂಪ್ನಿಗಳು ಬಂದು TSL, ಗರಿಮಾ, ಸಮೃದ್ಧಿ ಜೀವನ ಈ ಥರ ಪ್ರೈವೇಟ್ ಕಂಪ್ನಿಗಳು ಬಂದು ದುಡ್ಡು ಹಾಕೊಂಡು ಹೋಗಿದ್ದಾವೆ. 10 ವರ್ಷ ಆಯ್ತು ನಾವು ನ್ಯಾಯ ಕೇಳ್ತಾ ಇದ್ದೀವಿ. ಈಗ ಪಾರ್ಲಿಮೆಂಟಲ್ಲಿ 2019ರಲ್ಲಿ ಒಂದು ಕಾನೂನಾಗಿದೆ, ಗ್ರಾಹಕರಿಗೆ ನ್ಯಾಯ ಕೊಡಬೇಕು, ಅವರಿಗೆ 2ರಿಂದ 3 ಪಟ್ಟು ಹಣ ಕೊಡ್ಬೇಕಂತ. ನಾವು ಸತತ 2 ವರ್ಷದಿಂದ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಫ್ರೀಡಮ್ ಪಾರ್ಕಲ್ಲಿ ಸತ್ಯಾಗ್ರಹ ಮಾಡಿದ್ದೀವಿ. ಸಾಹೇಬರಿಗೆ ಮನವಿನೂ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ನಮ್ಮ ಮನವಿಗೆ ಯಾವುದೇ ರೀತಿ ಉತ್ತರ ಸಿಗ್ತಾ ಇಲ್ಲ. ಸಾಕಷ್ಟು ಜನ ಇಲ್ಲಿ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಆದರೆ ಈ ತಿಂಗಳಲ್ಲಿ ಮೈಕ್ರೋ ಫೈನಾನ್ಸ್ ಒಂದು ವಿಷಯ ಎತ್ತಿದ್ದಕ್ಕೆ ಸಡನ್ ಆಗಿ ಸರ್ಕಾರ ಕೈಗೆ ಎತ್ಕೋತು. ಆದರೆ ನಮ್ಮದು 10 ವರ್ಷ ಆಯಿತು, ಯಾರೂ ಕೈಗೆ ಎತ್ಕೋತಾ ಇಲ್ಲ. ನೆನಪಿರಲಿ ಮಾಧ್ಯಮ ಮಿತ್ರರಿಗೆ, ಕರ್ನಾಟಕ ರಾಜ್ಯದಲ್ಲಿ 2.5 ಕೋಟಿ ಜನ ನೊಂದವರಿದ್ದಾರೆ. ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ 4 ಲಕ್ಷ ಜನ ನೊಂದವರಿದ್ದಾರೆ. ಇವರೆಲ್ಲರೂ ಇದರಲ್ಲಿ ಸುಮಾರು ಕರ್ನಾಟಕದಲ್ಲಿ 50,000 ಜನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಈಗಾಗಲೇ. ಈ ಅಭಿಯಾನವನ್ನು ಪವರ್ ಟಿವಿ 5 ವರ್ಷಗಳ ಹಿಂದೆ ಹಾವೇರಿಯಲ್ಲಿ ನಾವೊಂದು ಪ್ರೋಗ್ರಾಮ್ ಮಾಡಿದ್ವಿ. ಸಮೃದ್ಧಿ ಜೀವನದ ಏನು ಅಷ್ಟು ಜನ ವಂಚನೆಗೊಳಗಾಗಿದ್ರು ಅವರನ್ನೆಲ್ಲ ಒಟ್ಟಾಕಿ ಒಂದು ಗೌರ್ಮೆಂಟ್ಗೆ ಆಗಲೂ ನಾವು ಮನವಿ ಮಾಡಿದ್ವಿ. ಪವರ್ ಟಿವಿ ಇದನ್ನು ಮಾಡಿತ್ತು. PSCL ಕಂಪನಿ ಆಗಲಿ, ಸಮೃದ್ಧ ಜೀವನ ಆಗಲಿ, ಲಕ್ಷಾಂತರ ಜನ ಅಮಾಯಕರನ್ನು ವಂಚಿಸಿ ನಿಮಗೆ ಅಷ್ಟು ರೇಟಲ್ಲಿ ಬಡ್ಡಿ ಕೊಡ್ತೀವಿ, ಡಬಲ್ ಮಾಡ್ತೀವಿ, ಟ್ರಿಬಲ್ ಮಾಡ್ತೀವಿ ಅಂತ ಅಂಥ ಅಮಾಯಕರಿಗೆ ಇನ್ನೂ ಸರ್ಕಾರ ನ್ಯಾಯ ಕೊಡಿಸುವಲ್ಲಿ ವಿಫಲವಾಗಿದೆ ಅಂತ ಹೇಳ್ತಾರೆ. ಏನಂತೀವಿ? ಇಲ್ಲಿವರೆಗೆ ಇವರು ಮೋಸ ಹೋಗೋರು ಇರ್ತಾರೋ ಅಲ್ಲಿ ತನಕ ಮೋಸ ಮಾಡೋರು ಹುಟ್ಕೊಂಡಿದ್ದಾರೆ. ಈ ನಡುವೆ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕಾಗಿದೆ. ಅದನ್ನು ಅವರು ಮನವಿನೂ ಕೊಟ್ಟಿದ್ದಾರೆ. ಇನ್ನೊಮ್ಮೆ ಅವ್ರ ಮನೆ ತೆಗೆದುಕೊಡ್ತೀನಿ, ಸರ್ಕಾರ ಗಮನ ತಂದು ಆ ಕೆಲಸ ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ದುಡ್ಡು ಬರ್ತೈತೆ ಅಂತೇಳಿ ಯಾರನ್ನೂ ಕೇಳಾದ ಓದೋದು ಕೊಡ್ತೀರಿ. ಈಗ ಮೋಸವಾದ ಕೂಡಲೇ ಇಲ್ಲಿ ಬರ್ತೀರಿ, ಅದು ಸಂಸ್ಥೆ ಸರಿ ಆಯಿತು,
ಇಲ್ಲೋ ನೀವೆಲ್ಲ ಓದ್ದವ್ರು ತಿಳ್ಕೊಬೇಕಲ್ಲ. ಪವರ್ ಟಿವಿ ಅಂಥ ಕಂಪ್ನಿಗಳ ಬಗ್ಗೆ ನೀವು ಗಮನ ಹರಿಸ್ಬೇಕಲ್ಲ. ನೀವು ಮನವಿ ಕೊಡೋದಲ್ಲ, ಚೀಟಿಂಗ್ ಹೋಗಕ್ಕಿಂತ ಮುಂಚೆ ನೀನು ಗಮನ ಹರಿಸ್ಬೇಕಲ್ಲ. ನಾನು ಈ ಕಾರ್ಯಕ್ರಮದಲ್ಲಿ ಇನ್ನೂವರೆಗೂ ಅಬ್ಸರ್ವ್ ಮಾಡಿದಂತೆ ನೀವೆಲ್ಲರೂ ನಮ್ಮ ತಂದೆ ತಾಯಿಗಳು. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನೀವು ಯಾವ ಕ್ವಶನನ್ನು ಅವರಿಗೆ ಪ್ರಶ್ನೆ ಮಾಡಲಿಲ್ಲ, ಬರೇ ನಿಮ್ಮ ಉದ್ಯೋಗಕ್ಕೆ ತಕ್ಕಂತೆ ಪ್ರಶ್ನೆ ಮಾಡಿದ್ದೀರಿ. ನಿಮ್ಮ ಇಂದಿನ ನಾಗರಿಕರೇ ಮುಂದಿನ ಪ್ರಜೆಗಳು. ನಾನು ಒಬ್ಬ ಮೆಡಿಕಲ್ ಸ್ಟೂಡೆಂಟ್. ಎಲ್ಲರಿಗೂ ಆರೋಗ್ಯ ತಪ್ಪುದು ಒಂದು ದಿನ ಬಂದೇ ಬರುತ್ತೆ. ಪ್ರತಿಯೊಬ್ಬರು ರೈತನ ಮಕ್ಕಳು ಇರ್ತಾರೆ, ಬಡ ಜನಾಂಗದಿಂದ ಬಂದಿರ್ತಾರೆ. ಎಲ್ಲರಿಗೂ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗುವಷ್ಟು ಹಣದ ವ್ಯವಸ್ಥೆ ಇಲ್ಲ. ಇವಾಗಲೂ ಕೂಡ ಬಾಗಲಕೋಟೆಯಲ್ಲಿ ಹೈಯರ್ ಲ್ಯಾಬ್ರೋಟ್ರೀಸ್ ಇಲ್ಲ. ಬಾಗಲಕೋಟೆ ಡಿಸ್ಟಿಕ್ ಹಾಸ್ಪಿಟಲಲ್ಲಿ ಹೈಯರ್ ಲ್ಯಾಬ್ರೋಟ್ರೀಸ್ ಅವೈಲೇಬಲ್ ಇಲ್ಲ. ನಾನು ಗಮನಿಸಿದಂತೆ ಸಿಟಿ ಸ್ಕ್ಯಾನ್, MRI ಎಲ್ಲವೂ ಕೂಡ ನಮ್ಮ ಒಂದು ಬಾಗಲಕೋಟೆ ಜಿಲ್ಲೆ ಆದರೂ ಕೂಡ ಎಲ್ಲ ವ್ಯವಸ್ಥೆಗಳು ಇನ್ನೂವರೆಗೆ ಆದರೂ ಬಂದಿಲ್ಲ. ಮತ್ತು ಡಯಾಲಿಸಿಸ್ ಇಲ್ಲ. ಈ ಎಲ್ಲ ಪ್ರಶ್ನೆಗಳಿಗೆ ಯಾವಾಗ ಉತ್ತರ ಕೊಡ್ತೀರಾ ಹೇಳಿ? ಮತ್ತೆ ಮೆಡಿಕಲ್ ಕಾಲೇಜ್ ಓಪನಿಂಗ್ ಮಾಡಕ್ಕೆ ಫಂಡ್ ನೀವು ರೆಡಿ ಮಾಡ್ತಿರೋ ಇಲ್ಲೋ? ಪ್ರೈವೇಟ್ ಅವರದ್ದು ಜಾಸ್ತಿ ಇದೆ, ಗವರ್ಮೆಂಟ್ ಅಲ್ಲಿ ಅಂತ ಫೆಸಿಲಿಟಿಗಳು ಇಲ್ಲ. ಒಬ್ಬ ಸ್ಟೂಡೆಂಟ್ ಆಗಿ ಒಳ್ಳೆ ಕ್ವಶನ್ ಕೇಳಿದ್ದಾರೆ. ಬಡವರಿಗೆ ಸಿಗಬೇಕಾದ ಸೌಲಭ್ಯಗಳು ಇಷ್ಟು ವರ್ಷಗಳಾದರೂ ಸಿಕ್ಕಿಲ್ಲಲ್ಲ ಅಂತಕ್ಕಂಥ ಕೊರಗಕ್ಕೆ ಕಾಡ್ತಾ ಇದೆ. ಅದನ್ನು ಮಾಡಬೇಕಾದಂಥ ಕೆಲಸ ಇದೆ. ಒಂದು ವಿದಿನ 5-6 ತಿಂಗಳಲ್ಲಿ ಅವು ಏನು ಹೇಳಿದ್ದಾರೆ ಅದನ್ನು ಅಲ್ಲಿ ತಂದು ಇಡ್ಸಕ್ಕಂಥ ಕೆಲಸ ನಾನು ಮಾಡ್ತೇನೆ. ಜನರ ಅಸೌಕರ್ಯಗಳನ್ನು ಸ್ಪಂದಿಸುವ ಸಲುವಾಗಿ ಇವತ್ತು ನಾವು ಹಲವಾರು ವರ್ಷಗಳಿಂದ ನಮ್ಮ ರೈತರು ಉತ್ತಿ ಬಿತ್ತಿ ಇವತ್ತು ಇಡೀ ಜಗತ್ತಿಗೆ ಅನ್ನ ಹಾಕುವಂಥ ರೈತರಿಗೆ ಒಂದು ಸಮಸ್ಯೆ ಬಂದೊದಗಿದೆ. ಅದು ಏನಪ್ಪ ಅಂದ್ರೆ ವಕ್ಫ್ ಸಮಸ್ಯೆ. ಇವತ್ತು 2500 ಎಕರೆ ಜಮೀನು ಒಂದು ಉತ್ತಾರೆಗಳಲ್ಲಿ ಎಲ್ಲ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಚ್ಚಾಗಿ ಏನಾಗಿದೆ ಅಂದರೆ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿರ್ತಕ್ಕಂಥ ಏನು ಇವತ್ತು ಯಾವುದಾದ್ರೂ ನ್ಯಾಯಗಳು ಬಂದಾಗ ಆ ರಿಜಿಸ್ಟ್ರ್ ಏನು ಸ್ಟೇ ಬುಕ್ನಲ್ಲಿ ನೋಂದು ಮಾಡಿದಾರಲ್ಲ ಅದರಲ್ಲಿ ಇವತ್ತೇನಾಗಿದೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಸ್ಟೇ ಬುಕ್ನಲ್ಲಿ ವಕ್ಫ್ ನೋಂದಣಿ ಆಗಿದೆ. ಅದಕ್ಕಾಗಿ ಈಗ ಈ ಸಮಸ್ಯೆ ಗೊತ್ತಿದೆ ನಿಮಗೆ, ಎಲ್ಲ ಮೀಡಿಯಾಗಳಲ್ಲೂ ಎಲ್ಲ ಡಿಸ್ಕಷನ್ಗಳಾಗಿದೆ. ವಕ್ಫ್ ಬೋರ್ಡಿಂದ ರೈತರ ಜಮೀನು ಕಬಳಿಕೆ ಆಗಿದೆ ಅಂತ ಹೇಳ್ತಾರೆ. ನನ್ನ ಜಿಲ್ಲೆಯಲ್ಲಿ ವಕ್ಫ್ ಆಸ್ತಿ ಬಗ್ಗೆ ಪ್ರಶ್ನೆ ಉದ್ಭವ ಇಲ್ಲ. ವಕ್ಫ್ ಆಸ್ತಿ ಬಗ್ಗೆ ಚರ್ಚೆಗಳಾಗಿದ್ದಾವೆ. ಟ್ರಿಬ್ಯುನಲ್ದಲ್ಲಿ ಕ್ಲಿಯರ್ ಆದದ್ರಿಂದ ರೈತ ಆತಂಕದಲ್ಲಿರ್ತಕ್ಕಂಥ ಪರಿಸ್ಥಿತಿ ಇಲ್ಲ. ರೈತನಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ. ನಮ್ಮ ಟ್ರಿಬ್ಯುನಲ್ದಲ್ಲಿ ಆಲ್ಮೋಸ್ಟ್ ಟ್ರಿಬ್ಯುನಲ್ದಲ್ಲಿ ರೈತ ಪರವಾಗಿ ಕೇಸ್ಗಳಾಗಿದ್ದಾವೆ. ರೈತನ ಯಾವುದೂ ತೊಂದರೆ ಇಲ್ಲ. ವಕ್ಫದ ಇಲ್ಲಿ ಯಾವುದೇ ಸಮಸ್ಯೆ ಉದ್ಭವ ಆಗೋದಿಲ್ಲ. ಗ್ರಾಹಕರಿರ್ಬೋದು, ನಾಗರಿಕರಿರ್ಬೋದು, ಟ್ಯಾಕ್ಸ್ ಹೆಚ್ಚು ಮಾಡಲಿಕ್ಕೆ ನಿಮಗಿದ್ದಂಥ ಕಾಣ್ತಿರ್ತಕ್ಕಂಥ ಏಕೈಕ ದಾರಿ ಅಂದ್ರೆ ಒಂದು ಪೆಟ್ರೋಲ್ ಹೆಚ್ಚು ಮಾಡ್ತೀರಿ, ಇಲ್ಲಿಕಂದ್ರೆ ಸರಾಯಿ ಹೆಚ್ಚು ಮಾಡ್ತೀರಿ. ಇರಲಿ, ಕರ್ನಾಟಕ ರಾಜ್ಯದಾಗ ನೀವೇನು ಸರಾಯಿ ಹೆಚ್ಚು ಮಾಡಿ ಅತಿ ಹೆಚ್ಚು ಟ್ಯಾಕ್ಸ್ ಪಡ್ಕೊಳಕತ್ತೀರಿ. ಈಗ ಅದು ದುರುಪಯೋಗ ಹೆಂಗೆ ಆಗತ್ತಂದ್ರೆ ಕರ್ನಾಟಕ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರ್ತಕ್ಕಂಥ ಹಳ್ಳಿಗಳ ಮುಖಾಂತರ ಮಹಾರಾಷ್ಟ್ರದ ಸಾರಾಯಿ ಏನೈತಲ್ಲ ಕರ್ನಾಟಕಕ್ಕೆ ಬರಾಕತ್ತೈತಿ. ಯಾಕಂದ್ರೆ ಮಹಾರಾಷ್ಟ್ರದೊಳಗೆ ಕಡಿಮೆ ಬೆಲೆ ಒಳಗೆ ಸಾರಾಯಿ ಸಿಗ್ತೈತಿ. ಅಲ್ಲಿ ಕೂಡ ಮಹಾರಾಷ್ಟ್ರದಾಗ ಏನಾಗೈತೆ, ಒಂದು ನಿಮಿಷ, ಅಲ್ಲಿ ಕೂಡ ಮಹಾರಾಷ್ಟ್ರದಾಗ ಏನಾಗೈತೆ ಅಂದ್ರೆ ಡೂಪ್ಲಿಕೇಟ್ ಸಾರಾಯಿನ ತಯಾರು ಮಾಡಿ ಮಹಾರಾಷ್ಟ್ರದ ಗೌರ್ಮೆಂಟ್ ಸಾರಾಯಿ ಕರ್ನಾಟಕಕ್ಕೆ ಇದು ಮಾಡಕತ್ತಾರೆ. ಜನರ ಆರೋಗ್ಯದ ದೃಷ್ಟಿಯಿಂದ ಇದು ನಿಮ್ಮ ಅಬಕಾರಿ ನೀತಿ ಯಾವ ರೀತಿ ಕೆಲಸ ಮಾಡ್ತದ ಅಂತಕ್ಕಂಥದ್ದನ್ನು ತಿಳಿಸ್ಬೇಕಂತ ಕೇಳ್ತೀನಿ. ಅಬಕಾರಿ ಇಲಾಖೆದು ಮಹಾರಾಷ್ಟ್ರದಿಂದ ಏನಾಗ್ತಿದೆ, ಆಂಧ್ರದಿಂದ ಏನಾಗ್ತಿದೆ, ಕರ್ನಾಟಕದಿಂದ ಏನಾಗ್ತಿದೆ, ಗೋವಾದಿಂದ ಏನಾಗ್ತಿದೆ ಅಂತಕ್ಕಂಥದ್ದು ಪ್ರಶ್ನೆಯಲ್ಲಿ ಉದ್ಭವ. ಬಹುಶಃ ನಾನು ರಾಜ್ಯದಲ್ಲಿ ಅಲ್ಲ, ಅಕ್ಕಪಕ್ಕ ರಾಜ್ಯಗಳಲ್ಲಿ ನಾವೆಲ್ಲ ವಿಚಾರ ಮಾಡಿದಾಗ ಕ್ವಾಲಿಟಿ ಡ್ರಿಂಕ್ಸ್ ಏನಾರು ಇದ್ದರೆ ಕರ್ನಾಟಕ. ಮತ್ತು ಅವ್ರು ನಮ್ಮ ಗೆಳೆಯರು ಹೇಳಿದಂಗೆ ಮಹಾರಾಷ್ಟ್ರದಿಂದ ತುಂಬ ಬರ್ತಾ ಇತ್ತು. ಯಾವುದು ಪ್ರೀಮಿಯಂ ಬ್ರ್ಯಾಂಡ್ ರೇಟ್ ತುಂಬ ಹೆಚ್ಚಿಗಿತ್ತು ನಮ್ಮಲ್ಲಿ, ಅಲ್ಲಿ ಕಡಿಮೆ ಇತ್ತು. ಅಲ್ಲಿ ತಂದು ಇಲ್ಲಿ ಮಾರಾಟ ಮಾಡ್ತಾಯಿದ್ರು. ನಾನು ಪ್ರಥಮ 8 ತಿಂಗಳ ಮಂತ್ರಿ ಇದ್ದಾಗೂ ಪ್ರೀಮಿಯಂ ಬ್ರ್ಯಾಂಡ್ ರೇಟ್ ಕಡಿಮೆ ಮಾಡಿದ್ದೆ.
ಈಗ ಮೊನ್ನೆ ತಾನೇ ನಾನು ಮತ್ತೆ ಪ್ರೀಮಿಯಂ ಬ್ರ್ಯಾಂಡ್ ನಾನು ರೇಟ್ ಕಡಿಮೆ ಮಾಡಿದ್ದೀನಿ. ಚೀಪ್ ಲಿಕ್ಕರ್ದಲ್ಲಿ ನಾವು ಎಲ್ಲ ರಾಜ್ಯ ಅಕ್ಕಪಕ್ಕದ ರಾಜ್ಯಗಳಕ್ಕಿಂತಲೂ ನಾವು ಕಡಿಮೆ ಎಲ್ಲಿದ್ದೀವಿ, ಅದ್ರ ಜೊತೆ ಕ್ವಾಲಿಟಿ ಡ್ರಿಂಕ್ಸು ಕೊಡ್ತೀವಿ. ಅವ್ರ ಗೆಳೆಯರಿಗೆ ಈಗ ಪ್ರೀಮಿಯಂ ಬ್ರ್ಯಾಂಡ್ ರೇಟ್ ಕಡಿಮೆ ಮಾಡಿದ್ದೀವಿ, ಮಹಾರಾಷ್ಟ್ರದಿಂದ ಬರೋದು ತುಂಬ ಕಡಿಮೆ ಆಗಿದೆ ಅಂತಕ್ಕಂಥದ್ದು ಅವ್ರ ಗಮನಿಸ್ತಾರೆ. ಓಕೆ ಸರ್, ಬಾಗಲಕೋಟೆಯ ಜನರ ಮುಂದೆ ಬಂದಿದ್ದೀರಿ, ಮತದಾರರ ಎದುರುಗಡೆ ಕೂತ್ಕೊಂಡಿದ್ದೀರಿ, ಉತ್ತರ ಕೊಡ್ತೀನಿ ಅಂತ ಹೇಳಿದ್ರಿ, ಉತ್ತರ ಕೊಟ್ಟಿದ್ದೀರಿ. ಆದರೆ ಈ ಉತ್ತರ ಇಲ್ಲಿಗೆ ನಿಲ್ಲಲ್ಲ. ಪವರ್ ಟಿವಿ ಜನರೊಟ್ಟಿಗೆ ಇವತ್ತು ಹೋರಾಟ ಕೇಳ್ತಿದೆ. ಇಟ್ ಇಸ್ ನಾಟ್ ಓನ್ಲಿ ಸಂವಾದ ಕಾರ್ಯಕ್ರಮ. ಸಂವಾದ ಮಾಡಿಬಿಟ್ಟು ತಿಮ್ಮಾಪುರವರೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಮಾತಾಡ್ಬಿಟ್ಟು 4 ಕ್ವಶನ್ಗಳನ್ನು ಹೇಳಿದ್ದೀನಿ ಬಿಡಲ್ಲ ಅಂತೇಳಿ, ಇದು ಜನರಿಗೆ ನೀವು ಉತ್ತರದಾಯಿಯಾಗಿ ಉತ್ತರ ಕೊಟ್ಟಿದ್ದೀರಿ. ಉತ್ತರ ಮಾತ್ರ ಅಲ್ಲ, ಇವತ್ತು ವಾಗ್ದಾನವನ್ನು ಮಾಡಿದ್ದೀರಿ. ನಿಮ್ಮೊಟ್ಟಿಗೆ ನಿಂತ್ಕೋತೀವಿ, ನಿಮ್ಮ ಪರಿಹಾರಗಳೊಟ್ಟಿಗೆ ನಾವು ಇರ್ತೀವಿ ಅಂತ ಹೇಳಿದಿರಿ. ಪವರ್ ಟಿವಿಗೆ ಕ್ವಶನ್ಗೆ ಆನ್ಸರ್ ಮಾತ್ರ ಕೊಟ್ಟಿದ್ದಲ್ಲ, ವಾಗ್ದಾನವನ್ನು ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮೊಟ್ಟಿಗೆ ಪುನಃ ನಾವು ಫಾಲೋ ಅಪ್ ಸ್ಟೋರಿಗಳಲ್ಲಿ ಬರ್ತೀವಿ. ಆವಾಗ ಈ ಕ್ವಶನ್ಗಳನ್ನು ಪವರ್ ಟಿವಿ ಜನರ ಮುಖಾಂತರ ಮಾತ್ರವಲ್ಲ, ಪವರ್ ಟಿವಿಯ ಮುಖಾಂತರ ನಿಮ್ಗೆ ಇಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಈ ಕಾರ್ಯಕ್ರಮಗಳನ್ನು ನೀವು ಬಂದಿದ್ದೀರಿ, ನಮ್ಮೊಟ್ಟಿಗೆ ಸಹಕರಿಸಿದ್ರಿ, ಜನರಿಗೆ ಉತ್ತರ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಪವರ್ ಟಿವಿ ಕಡೆಯಿಂದ ಧನ್ಯವಾದ.